ನನ್ನ ಕೈಯಲ್ಲಿ ಹಿಡಿಯೋದಕ್ಕಾಗದೇ ಇದ್ದಷ್ಟು ಬೆಳಕು ಅಂತ ಸಂಭ್ರಮದಿಂದ ಉದ್ಗರಿಸುವ ಆ ಉದ್ಗಾರದ ಕಂಪನ ಅದು ಬಹುಕಾಲ ನನ್ನ ಮನಸ್ಸಿನಲ್ಲಿ ಇತ್ತು. ಹೀಗೆ ಶ್ರೀಧರ ಪ್ರಶಸ್ತಿ ಸಮಿತಿಯ ನಿಮಿತ್ತವಾಗಿ ಆ ಮೂಲಕವಾಗಿ ಚಿಂತಾಮಣಿಯ ಕಾವ್ಯಲೋಕ ನನಗೆ ಆಪ್ತವಾಯಿತು ಮತ್ತು ಆಮೇಲೆ ಚಿಂತಾಮಣಿಯವರು ಸಹಿತ ನನಗೆ ಆತ್ಮೀಯರಾದರು. ಮತ್ತು ಒಟ್ಟು ಈ ಕಾವ್ಯ ಕೆಲಸ ಅನ್ನೋದಿಲ್ಲ, ಕಾವ್ಯ ಕಲೆ ಅನ್ನೋದಿದೆಯಲ್ಲ, ಅದರ ಕುರಿತು ವಿಚಿತ್ರ ಉತ್ಸಾಹವನ್ನು ಮೂಡಿಸುವಂತಹ ಕವನಗಳನ್ನು ಚಿಂತಾಮಣಿಯವರು ಬರೆದಿದ್ದಾರೆ. ಆ ಕಾರಣದಿಂದ ಈ ಮುಂದಿನ ನನ್ನ ಮಾತುಗಳು ಅದು ಅಭಿನಂದನೆಯ ಮಾತುಗಳಾಗದೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಮಾತುಗಳು ಆಗಿರ್ತವೆ. ಸೆಲ್ಫ್ ಕಾನ್ಷಿಯಸ್ ಆದಂತಹ ಕವನಗಳನ್ನು ಬರೆಯುವುದಕ್ಕೆ ಶುರು ಮಾಡಿದರು. ಈ ಕವನಗಳನ್ನು ಬರೀತಾ ಅವುಗಳ ಸಂಖ್ಯೆ ಸಂಕಲನಕ್ಕೆ ಹೆಚ್ಚಾಗ್ತಾ ಈ ಸಂಕಲನದಲ್ಲಿ ಅಂತಹ ಕವನಗಳು ಬಹುಸಂಖ್ಯೆಯಲ್ಲಿ ಇದ್ದಾವೆ. ಈಗ ಎಲ್ಲಾ ಕವಿಗಳು ಒಂದಲ್ಲ ಒಂದು ಹಂತದಲ್ಲಿ ನನ್ನ ಕವಿತೆ ಅಂತಹ ಕವನಗಳನ್ನು ಬರೀತಾರೆ. ಮತ್ತೊಂದು ದೊಡ್ಡ ಫ್ಯಾಷನ್ ಆಗಿದೆ. ಎಷ್ಟು ಅಂತ ಹೇಳಿ ನಿನ್ನೆ ಬರೀತಾ ಇದ್ದವರು ಬರೆಯೋಕೆ ಶುರು ಮಾಡಿದವರು ಇವತ್ತು ಬೆಳಗ್ಗೆ ಮುಂಚೆ ಇದ್ಕೊಂಡು ನನ್ನ ಕವಿತೆ ಅಂದರೆ ಅಂತ ಹಂಗೆಲ್ಲ ಬರೆಯೋಕೆ ಶುರು ಮಾಡಿಬಿಡ್ತಾರೆ. ಅಂಥ ಕವನಗಳನ್ನ ಅಂದ್ರೆ ಯಾವುದನ್ನ ಕಾವ್ಯಶಾಸ್ತ್ರ ಮಾಡಬೇಕಾಗಿತ್ತು, ಕಾವ್ಯ ಅಂದ್ರೇನು, ಕಾವ್ಯ ಶರೀರ ಹೇಗಿರ್ತದೆ, ಅದರ ಲಕ್ಷಣಗಳೇನು ಅಂತ ಯಾವುದನ್ನ ಕಾವ್ಯಶಾಸ್ತ್ರ ಗಂಭೀರವಾಗಿ ಚಿಂತನೆ ಮಾಡಬೇಕು. ಅದರ ಕುರಿತು ಕಾವ್ಯನೇ ಯಾವಾಗ ಚಿಂತನೆ ಮಾಡುವಂತಹ ಶುರು ಮಾಡ್ತದೆ ಅಂತ ಹೇಳಿದ್ರೆ ಅದು ಒಂದು ನಿರ್ದಿಷ್ಟ ಚಾರಿತ್ರಿಕ ಕಾಲಘಟ್ಟದಲ್ಲಿ ಮಾತ್ರ ಹಾಗಾಗ್ತದೆ ಮತ್ತು ನಿರ್ದಿಷ್ಟ ಚಾರಿತ್ರಿಕ ಒತ್ತಡದಲ್ಲಿ ಮಾತ್ರ ಅದು ಹಾಗಾಗ್ತದೆ. ಬುದ್ಧನ ಮನೋರಮೆ ಅವರು ಒಂದು ನಿರ್ದಿಷ್ಟ ಚಾರಿತ್ರಿಕ ಕಾಲಘಟ್ಟದ ಶಿಶುಗಳು ಮನೋರಮೆ ಕೇಳುವಂತಹ ಪ್ರಶ್ನೆಗಳಿದ್ದಾವೆ. ಇವತ್ತು ನಾವು ಕೇಳೋ ಪ್ರಶ್ನೆ ಅನ್ನೋದು ಆ ಕಾಲದಲ್ಲಿ ಆ ಕಾಲಘಟ್ಟದಲ್ಲಿ ಜೀವಾಳದ ಪ್ರಶ್ನೆಗಳನ್ನು ಅವರು ಕೇಳ್ತಾರೆ. ಆಮೇಲೆ ಕನ್ನಡದಲ್ಲಿ ಭಾವಗೀತೆಯ ಪ್ರಕಾರ ಅನ್ನೋದಕ್ಕೆ ಒಂದು ರಾಜಮಾರ್ಗವನ್ನು ನಿರ್ಮಿಸಿದಂತಹ ಕುವೆಂಪು, ಬೇಂದ್ರೆ ಅವರ ಕಾವ್ಯದಲ್ಲಿ ಕಾಜಾನಗಳು, ಕೋಗಿಲೆಗಳು ಕಾವ್ಯಶಾಸ್ತ್ರವನ್ನು ನಮಗೆ ಬೋಧಿಸ್ತವೆ. ನೋಡಯ್ಯ, ಭೃಂಗದ ಬನ್ನಿಯಲ್ಲಿ ಮತ್ತು ಕಲ್ಪನಾ ವಿಲಾಸ ವಿಸ್ತಾರ ಆಗಬೇಕು ಅಂತ ಹೇಳಿದಂಥ ಅಡಿಗರಲ್ಲಿ ನಾವು ಮತ್ತೆ ಇದೇ ರೀತಿಯ ಸ್ವಾಭಿಮುಖ ಕವನಗಳನ್ನು ಮತ್ತು ಅಷ್ಟರ ವಿಸ್ತಾರ ಯಾಕೆ ಆಗಬೇಕು ಅಂತ ಜಗಳ ತೆಗೆದ ನಮ್ಮ BH ಶ್ರೀಧರ ಕವನದಲ್ಲಿ ಇಂತಹ ಸ್ವಾಭಿಮುಖ ಕವನಗಳನ್ನು ಕಾಣ್ತೇವೆ. ಒಂದು ಊರಿಗೆ ಬರೋದಕ್ಕೆ ರಾಜಮಾರ್ಗ ಇರ್ತದೆ. ಈ ರಾಜಮಾರ್ಗದ ಜೊತೆ ಅನೇಕ ಕಾಲು ಮಾರ್ಗಗಳಿರ್ತವೆ, ಒಳಮಾರ್ಗಗಳಿರ್ತವೆ, ಬಳಸು ಮಾರ್ಗಗಳಿರ್ತವೆ, ಅನೇಕ ರೀತಿ ಮಾರ್ಗಗಳಿರ್ತವೆ. ಇಂತಹ ಚಿಕ್ಕ ಪುಟ್ಟ ಮಾರ್ಗಗಳನ್ನು ನಿರ್ಮಿಸಿಕೊಂಡಂತ KV ತಿರುಮಲೇಶ್ ಅವರು ಅಥವಾ AK ರಾಮಾನುಜನ್ ಅವರು ಇವರ ಕಾವ್ಯದಲ್ಲಿ ನಾವು ಈ ರೀತಿಯ ಸಮರ್ಥನೆಯ ಕಾವ್ಯೋದ್ಯೋಗದ ಕುರಿತಾದಂತಹ ಕವನಗಳನ್ನು ಕಾಣ್ತೇವೆ. ಆದರೆ ಇವರೆಲ್ಲ ಹೀಗೆ ಒಂದು ನಿರ್ದಿಷ್ಟವಾದಂತಹ ಚಾರಿತ್ರಿಕ ಕಾಲಘಟ್ಟದಲ್ಲಿ ಒಂದು ಒತ್ತಡಕ್ಕೆ ಒಳಗಾಗಿ ಬರೀತಿದ್ದಾರೆ ಅಂತ ಹೇಳುವ ನಮ್ಮ ಚಿಂತಾಮಣಿಯವರು ಯಾಕೆ ಅದನ್ನು ಬರೀತಾ ಇದ್ದಾರೆ ಅಂತ ನಮ್ಮ ಪ್ರಶ್ನೆ. ಹೋಗುವಂತಹ ಹುಲಿಯಿಂದ ಕೇಸರಿ ಕಲಿಸೋದನ್ನ ಕಲಿತಷ್ಟೇ ಕಾಲು ಮಾರ್ಗದಲ್ಲಿ ಮಾತ್ರ ಎದುರಾಗಬಹುದಾದಂತಹ ಒಂದು ಗುಬ್ಬಿಯಿಂದ ಚಿಕ್ಕದೊಂದು ಕೂಡು ಕಟ್ಟೋದು ಹೇಗೆ ಅನ್ನೋದೆಲ್ಲ ತನ್ನ ಕಾವ್ಯ ಕಲಿತಿದೆ ಅಂತ ಅವರು ಹೇಳಿದ್ದಾರೆ. ಇಷ್ಟಾದರೂ ಸಹಿತ ನಾನು ಅವರು ರಾಜಮಾರ್ಗದಲ್ಲಿ ನಡೆಯುವಂತಹ ಒಬ್ಬ ಕವಿ ಅಂತ ಗುರುತಿಸೋದಕ್ಕೆ ಯಾಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ ಅವರ ಕಾವ್ಯದಲ್ಲಿ ಬರುವಂತಹ ಈ ರೀತಿಯ ಸ್ವಾಭಿಮುಖ ಕವನದಲ್ಲಿ ಬರುವಂತಹ ಈ ಪ್ರತಿಭೆಗಳೆಲ್ಲ ಇದ್ದಾವಲ್ಲ, ಈ ಗರುಡ, ಹಕ್ಕಿ, ಗುಬ್ಬಿ, ಹುಲಿ ಇವೆಲ್ಲ ಹೇಳಿ ಕೇಳಿ ಕಾವ್ಯ ಪ್ರತಿಭೆಗಳು. ಮತ್ತು ಯಶೋಧರ ಚರಿತೆಯಲ್ಲಿ ಅವರು ಹಿಟ್ಟಿನ ಹುಂಜ ಅದರೊಳಗೆ ಬೆಂತರ ಸೇರಿಕೊಂಡ ಹಾಗೆ ಕಾವ್ಯ ಪ್ರತಿಮೆಗಳಲ್ಲಿ ಇಷ್ಟ ದೇವತೆಗಳು, ಪಿತೃದೇವತೆಗಳು ಅವು ಬಂದು ಆವಾಹನೆ ಆಗ್ತವೆ. ಅಲ್ಲಿ ಮತ್ತೆ ಮಂತ್ರಮುಖಿಯನ್ನು ಪ್ರತ್ಯೇಕವಾಗಿ ಆವಾಹನೆ ಮಾಡಬೇಕು ಅಂತ ಇರುವುದಿಲ್ಲ, ಸಹಜವಾಗಿಯೇ ಬಂದು ಅದರೊಳಗೆ ಸೇರ್ಕೊಂಡ್ಬಿಡ್ತವೆ. ಮತ್ತೆ ಆ ಯಶೋಧರ ರಾಜಕುಮಾರ ಕತ್ತಿ ಹಿಡ್ಕೊಂಡು ಕಡಿಲಿಕ್ಕೆ ಹೋದಾಗ ಆ ಬೆಂತರ ಕೂಗಿಕೊಂಡ ಹಾಗೆ ನಾವು ಕಾವ್ಯಾನುಸಂಧಾನಕ್ಕೆ ಅಂತ ಹೊರಟಾವಾಗ ಆ ಹಿಟ್ಟಿನ ಹುಂಜದಲ್ಲಿ ಕಾವ್ಯ ಪ್ರತಿಮೆಯಲ್ಲಿದ್ದಂತಹ ಪಿತೃದೇವತೆಗಳು ಅವು ನಮ್ಮೊಂದಿಗೆ ಮಾತಾಡೋದಕ್ಕೆ ಶುರು ಮಾಡ್ತವೆ. ಈಗ ಚಿಂತಾಮಣಿಯವರ ಕವನದಲ್ಲಿ ಬರುವಂತಹ ಯಾವ ಗರುಡ ಇದೆ ಅದು ಅಡಿಗರ ಕಾವ್ಯದಲ್ಲಿ ಚಿಕ್ಕೊಡೆದು ಬಂದ ಪೂರ್ಣಾವತಾರಿ ವಿನೋದಾಪುತ್ರನೇ ಹೌದು. ಅವನೇ ಆ ಪೂರ್ಣಾವತಾರಿಯೇ ಈ ಕವನದಲ್ಲಿ ಈ ಕಾವ್ಯ ಪ್ರತಿಮೆಯಲ್ಲಿ ಮಾತನಾಡ್ತಾ ಇದ್ದಾನೆ. ಆಮೇಲೆ ಅವರ ಕವನದಲ್ಲಿ ಬರುವಂತಹ ಗುಬ್ಬಿ ಅದು ಕೂಡ ಗತ ಶತಮಾನದ ಆರಂಭದಲ್ಲಿ ಕನ್ನಡದ ಆಕಾಶದ ತುಂಬ ಹಾರಾಡಿದಂತಹ ಕೋಗಿಲೆ ಕಾಜಾನಗಳ ಆ ವರ್ಗಕ್ಕೆ ಅದು ಸೇರಿತು. ಆಮೇಲೆ ಹುಲಿ ಸಹಿತ ಅದು ವಿಲಿಯಂ ಬ್ಲೇಕ್ ಅಂತವರ ಕಾವ್ಯದಲ್ಲಿ ಕಾಣುವಂಥ ಟೈಗರ್ ದಟ್ ಇಸ್ ಬರ್ನಿಂಗ್ ಬ್ರೈಟ್ ಅದು. ಅಂದರೆ ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ ಚಿಂತಾಮಣಿಯವರು ಕಾವ್ಯದಲ್ಲಿ ಕಾವ್ಯ ಪ್ರತಿಮೆಗಳಲ್ಲಿ ರಾಜಮಾರ್ಗದಲ್ಲಿ ನಡೆದಂತಹ ಪಿತೃದೇವತೆಗಳು ಬಂದು ಆವಾಹನೆಯಾಗಿರೋದ್ರಿಂದ ಅವರನ್ನು ರಾಜಮಾರ್ಗದಲ್ಲಿ ನಡೆಯುವ ಕವಿಗಳು ಅಂತ ನಾನು ತಿಳಿದ್ದೇನೆ. ಇದಕ್ಕೆ ಸರಿ ವಿರುದ್ಧವಾಗಿ ಜಯಂತನ ಕಾವ್ಯ ಉಂಟು. ಅವರು ಕಾಲುದಾರಿಯಲ್ಲಿ ಹೋಗುವವರು ಹಾಜರಿ ಕೊಡುವುದಿಲ್ಲ. ಯಾಕೆಂದ್ರೆ ಆ ಪ್ರತಿಮೆಗಳನ್ನು ಕಟ್ಟುವ ಕಾಲದಲ್ಲಿ ಅವರು ದಿಗ್ಬಂಧನ ಕೊಡ್ತಾರೆ ಪಿತೃದೇವತೆಗಳಿಗೆ. ಆದರೆ ಚಿಂತಾಮಣಿ ಅನೇಕ ಸಲ ಬುದ್ಧ್ಯಾಪೂರ್ವಕವಾಗಿ ದಿಗ್ಬಂಧನ ಹಾಕುವಾಗ ಇವರು ಬುದ್ಧ್ಯಾಪೂರ್ವಕವಾಗಿ ಪಿತೃದೇವತೆಗಳನ್ನು ಮಂತ್ರಮುಖಿಯನ್ನು ಆವಾಹನೆ ಮಾಡ್ತಾರೆ. ಹಾಗಾಗಿ ನಾನು ಅವರನ್ನ ಒಂದು
ಈ ಮಾರ್ಗದಲ್ಲಿ ನಡೆಯುವಂತಹ ಕವಿ ಅಂತ ಅಂದ್ಕೊಂಡಿದೆ. ರಾಜವನ್ನು ಸುತ್ತಿದ್ದಾನೆ, ಬಹಳ ಸ್ಪಷ್ಟವಾಗಿ ಉಂಟು. ಕವಿ ಮಾತ್ರ ಅಲ್ಲ, ನಾವು ಕೂಡ ಜಗತ್ತು ನಡೆಯೋದು ಭಾಷೆಯ ಮೂಲಕವೇ. ಯಾವುದೋ ಒಂದೇ ನಮಗಿರೋ ಮಾರ್ಗ ಭಾಷೆ ಮೂಲಕವೇ ಹಿಡಿಯೋದು. ಆದರೆ ಅಲ್ಲಿ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಅವನು ಭಾಷೆಯ ಮೇಲೆ ಕೂತ್ಕೊಂಡ್ಬಿಟ್ಟಾನೆ, ಭಾಷೆಯ ಮೇಲೆ ಒಂದು ಪ್ರಭುತ್ವವನ್ನು ಸಾಧಿಸ್ತಾನೆ. ಆಮೇಲೆ ಇಡೀ ಮೂರು ಲೋಕವನ್ನು ಅವನ ಭಾಷೆಯ ಮೂಲಕ ಗ್ರಹಿಸ್ತಾನೆ. ಅಲ್ಲಿ ಮುಂದಿನ ಸಾಲುಗಳಲ್ಲಿ ಒಂದು ಮಾತುಗಳು ಬರ್ತದೆ. ನಿನ್ನ ಭಾಷೆ ನೀವೇ ಇಟ್ಕೊಳ್ಳಯ್ಯ, ನಮಗೆ ಅರ್ಥ ಕೊಡು. ನಿನ್ನ ಭಾಷೆ ನೀವೇ ಇಟ್ಕೊ, ನಮಗೆ ಅರ್ಥ ಕೊಡು. ಇದು ಮಾತು ಯಾರ ಮಾತಿದು ಅಂತ ಹೇಳಿದ್ರೆ, ಚಿಂತಾಮಣಿ ಯಾವ ಚಾರಿತ್ರಿಕ ಕಾಲಘಟ್ಟದಲ್ಲಿ ಬರೀತಾ ಇದ್ದಾರೆ ಆ ಕಾಲಘಟ್ಟದ ಮಾತು, ಆ ಕಾಲಘಟ್ಟದ ಜನಗಳು ಕೇಳೋ ಮಾತು. ನಿನ್ನ ಭಾಷೆ ನೀನೇ ಇಟ್ಕೊ, ನಮಗೆ ಅರ್ಥ ಕೊಡು. ಅದಕ್ಕಿಂತ ಮುಂದಿನ ಸಾಲುಗಳಲ್ಲಿ ನಿಜವಾದ ಸ್ವಾರಸ್ಯ ಇರೋದು. ಆವಾಗ ಕವಿ ತಡಕಾಡ್ತಾನೆ, ಅವನ ಕಿಸೆ ಖಾಲಿ ಇದೆ, ಕಿಸೆ ಖಾಲಿ ಇದೆ. ಖಾಲಿ ಕಿಸೆಯನ್ನು ತಡಕಾಡೋದು ಅಂತ ಹೇಳಿದವಾಗ ಮತ್ತೊಂದು ಅರ್ಥ ನಮಗೆ ಅರ್ಥ ಆಗ್ತದೆ. ಅಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಅರ್ಥ ಬರೀ ಕಾವ್ಯಾರ್ಥ ಮಾತ್ರ ಅಲ್ಲ. ಕವಿಯನ್ನ ಯಾರೋ ಒಬ್ಬರು ಅಂದ್ಕೊಂಡು ಏನಯ್ಯ ನಿನ್ನ ಕಾವ್ಯಾರ್ಥ ಅಂತ ಕೇಳಿದ್ರೆ, ಭಾಷೆಯನ್ನ ಈ ರೀತಿ ಮಾಡಿದ್ರಲ್ಲಿ ಅರ್ಥ ಏನು ಅಂತ ಕೇಳಿದ್ರೆ, ಅವನು ಕಾವ್ಯಶಾಸ್ತ್ರದ ನೆರವಿನಿಂದ ಅರ್ಥ ಕೊಡೋಕೆ ಸಾಧ್ಯ ಇದೆ, ವಿವರಣೆ ಕೊಡೋಕೆ ಸಾಧ್ಯ ಇದೆ, ಅಥವಾ ವಿಮರ್ಶೆಯ ನೆರವನ್ನು ಪಡ್ಕೊಳ್ಳಯ್ಯ ಅಂತ ಹೇಳೋದಕ್ಕೆ ಸಾಧ್ಯ ಇದೆ. ಆದರೆ ಈ ಅರ್ಥವನ್ನು ಕೇಳಿದವಾಗ ಖಾಲಿ ಇದೆ, ಕವಿ ತಡಕಾಡಬೇಕಾಗ್ತದೆ, ಕವಿ ಅಸಹಾಯಕನಾಗ್ತದೆ. ಇದು ಚಿಂತಾಮಣಿಯವರ ಸ್ವಾಭಿಮುಖಿ ಕವನಗಳ ಹಿಂದಿನ ತುಡಿತ. ಏನು ಅಂತ ಹೇಳಿದ್ರೆ, ಅವರು ಸಹಿತ ಇಂಥದ್ದೊಂದು ಚಾರಿತ್ರಿಕ ಒತ್ತಡದಲ್ಲಿ ಯಾವ ಕಾಲ, ಯಾವ ಕಾಲಘಟ್ಟ ಅದು ಅರ್ಥಮುಖಿಯಾಗಿ ಹಾಕೊಂಡಿದೆ, ಹಣದ ಕಡೆ ಮುಖ ಮಾಡಿಕೊಂಡಿದೆ. ಇಂತಹ ಕಾಲದ ಒಂದು ಸಂಕಟ ಏನು ಅಂತ ಹೇಳಿದ್ರೆ, ಕಾವ್ಯವನ್ನು ಯಾಕೆ ಬರೀಬೇಕು, ಕಾವ್ಯದ ವೃತ್ತಶಕ್ತಿಯಲ್ಲಿ ಮತ್ತೆ ಮತ್ತೆ ಕವಿಯ ಸಮರ್ಥನೆಯನ್ನು ತನಗೆ ಒದಗಿಸ್ಕೋಬೇಕು ಅಂತ ಹೇಳ್ಕೋಬೇಕು. ಇದನ್ನು ಬರೆಯಕ್ಕೆ ಆಗಲಿಲ್ಲ. ಇಂಥ ಒಂದು ಕಾಲಘಟ್ಟದಲ್ಲಿ ಅವರು ಬರೀತಾ ಇದ್ದಾರೆ. ಈ ಕಾಲಘಟ್ಟದ ಸಂಕಟದ ತಳಮಳದ ಹಿನ್ನೆಲೆಯಲ್ಲಿ ಆ ತಲೆಮಾರಿನ ಕೊನೆಯ ಕೊಂಡಿ ಅನ್ನುವ ಪ್ರತಿಮೆಯನ್ನ ನಾನು ವಿವರಿಸೋದಕ್ಕೆ ಬಯಸ್ತೇನೆ. ಅದಕ್ಕೆ ನಾನು ಹೋಗೋದಕ್ಕೆ ಬಯಸ್ತೇನೆ. ಅದಕ್ಕಿಂತ ಅಲ್ಲಿ ಆಯ್ಕೆ ಅನ್ನೋ ಒಂದು ಕವನ ಇದೆ. ಅದರ ಆರಂಭದಲ್ಲಿ ಬರುವ ಒಂದು ಸಾಲು ಅಂತ ಹೇಳಿದ್ರೆ, ನನ್ನ ಹಿರೇವೃತ್ತಿ ನನ್ನ ಕನಸಿನ ಹಾಗೆ ಅದು ಭದ್ರವಾಗಿದೆ ಅಂತ. ಇಂಥ ಕವನಗಳ ಬಗ್ಗೆ ನನಗೆ ಬಹಳ ಉತ್ಸಾಹ ಇರಲಿಲ್ಲ. ಯಾಕೆ ಉತ್ಸಾಹ ಇಲ್ಲ ಅಂತ ಹೇಳಿದ್ರೆ, ಆ ಕವನದಲ್ಲಿ ನೋಡಿದ್ರೆ ಅಲ್ಲಿ ಆಯ್ಕೆ, ಒಂದು ಕಡೆ ರಸ್ತೆ ಹಿರೇವೃತ್ತಿ ಅದೊಂದು ಮಧ್ಯವಿದ್ದು ಅಲ್ಲಿಂದ ಪ್ರಯಾಣ ಹೊರಬೇಕು. ಒಂದು ಕಡೆ ಗೋಕರ್ಣ ಇದೆ, ಅಲ್ಲಿ ಎಲ್ಲಾ ರಸ್ತೆಗಳು ಕೊನೆಯಾಗ್ಬಿಡ್ತಾವೆ, ಎಲ್ಲಾ ದಾರಿಗಳು ಕೊನೆಯಾಗುವಂತ ಗೋಕರ್ಣ ಇದೆ. ಇನ್ನೊಂದು ಅನಂತ ವಿಶ್ವದ ಕಡೆ ಅದು ಹೋಗ್ತದೆ. ಆವಾಗ ಏನ್ ಮಾಡ್ಬೇಕು, ಆಯ್ಕೆ ಹೇಗೆ? ಅಲ್ಲಿ ಕವನದಲ್ಲಿ ಒಂದು ಅಶ್ವೀರ್ವಾಣಿ ಬರ್ತದೆ ಅಂತ ಇಟ್ಕೊಳ್ಳುವ, ಇದು ಅರಿಯುವವರೆಗೆ ಹುಡುಗ ನಿನ್ನ ಹಿರೇವೃತ್ತಿಯ ಜೊತೆ ನೀನು ಸೂರ್ಯನ ಸುತ್ತ ತಿರುತ್ತಾ ಇರಬೇಕು, ಅದು ತಲೆ ನೀನು ಸುತ್ತಾ ಇರಬೇಕು ಅನ್ನೋದು. ಆದ್ರೆ ಇಲ್ಲಿ ನನಗೆ ಅನ್ಸೋದೇನು ಅಂತ ಹೇಳಿದ್ರೆ, ಇದು ಚಾಯ್ಸ್ ಅದು ಆಲ್ರೆಡಿ ಮೇಡ್. ಹೊರ ಅನಂತ ವಿಶ್ವಕ್ಕೆ ಆ ಕವಿ ಬಂದು ಆಗ್ಬಿಟ್ಟಿದೆ. ನೀವು ಪ್ರಕಾರ ನಾವು ಕವಿ ಅಂತ ಇಟ್ಕೊಂಡ್ರೆ ಹೊರ ವಿಶ್ವಕ್ಕೆ ಅವನು ಬಂದು ಆಗ್ಬಿಟ್ಟಿದೆ. ಅವನು ಹೀಗೆ ಹೊರ ವಿಶ್ವಕ್ಕೆ ಬಂದ ಮೇಲೆ ಅವನು ಇಂಥ ಕವನಗಳನ್ನು ಬರೆಯೋದು ಬಹುಶಃ ಅದು ಇಂಥ ಕವನಗಳೆಲ್ಲ ಬಹಳ ಆಪ್ತವಾಗಿರ್ತವೆ, ಬಹಳ ಆರ್ದ್ರವಾಗಿರ್ತವೆ, ಮತ್ತು ಕವಿಯ ಕ್ರಿಯೇಟಿವಿಟಿಗೆ ಬಹುಶಃ ಅಗತ್ಯ ಇರುವಂತಹ ಕವನಗಳು ಇರ್ಬೋದು. ಆದರೆ ನನಗೆ ಏನನ್ಸೋದು ಅಂತ ಹೇಳಿದ್ರೆ, ಇಲ್ಲಿ ಹಿರೇವೃತ್ತಿ ಇರ್ಬೋದು, ಇಲ್ಲಿ ಉತ್ತರ ಕನ್ನಡ ಇರ್ಬೋದು, ಸೊ ಫ್ರೋಸನ್, ಅಲ್ಲಿ ಗ್ರೋತ್ ಇಲ್ಲ, ಅಲ್ಲಿ ಚಲನೆ ಇಲ್ಲ, ಏನು ಗುರುಸ್ಕೋಬೇಕು ಅಂತ ಹೇಳಿದೆ. ತಲೆಮಾರಿನ ಕೊನೆ ಕಂಡುಕೊಂಡೆ ಅಂತ ಹೇಳೋದು ಅದು ಒಂದು ಕವನದ ಹೆಸರಲ್ಲ, ಅದು ಒಂದು ಯಾವುದೋ ಒಂದು ಕವನದಲ್ಲಿ ಬರುವಂತಹ ಒಂದು ನುಡಿಗಟ್ಟು. ಆ ನುಡಿಗಟ್ಟು ಹೇಗಿದೆ ಅಂತ ಹೇಳಿದ್ರೆ, ಅಲ್ಲಿ ಗತಿಸಿ ಹೋದಂತಹ ಒಂದು ಅಜ್ಜಿಯ ಬಗ್ಗೆ ಒಂದು ಕವನ ಇದೆ. ಆ ಅಜ್ಜಿ ಅಂತವಳು ಅಂತ ಹೇಳಿದ್ರೆ, ಅವಳು ಯಾವುದೇ ಅವಳನ್ನು ಅಕ್ಕ ಅಂತ ಎಲ್ಲರಿಗೂ ಅಕ್ಕ ಆದವಳು, ಎಲ್ಲರಿಗೂ ಅಕ್ಕ ಆದವಳು, ಮತ್ತು ಮನೆ ಕೆಲಸ, ಕೊಟ್ಟಿಗೆ ಕೆಲಸ, ಹೆಣ್ಣಿನ ಕೆಲಸ ಎಲ್ಲ ಮಾಡಿ ಸದ್ದು ಗದ್ದಲ ಇಲ್ಲದೆ ಬಹಳ ಸಹಜವಾಗಿ ಬದುಕಿ ಹಗುರಾಗಿ ದಾಟಿ ಹೋದಂತಹ ಒಂದು ಹೆಣ್ಮಗಳು ಅವಳು. ಇಂತಹ ವ್ಯಕ್ತಿಗಳ ಬಗ್ಗೆ ಚಿಂತಾಮಣಿ ಹಿಂದಿನ ಸಂದರ್ಭದಲ್ಲಿಯೂ ಕವನಗಳಿದ್ದಾವೆ, ಈ ಸಂದರ್ಭದಲ್ಲಿಯೂ ಕವನಗಳಿದೆ. ಇದು ಉದಾಹರಣೆಗೆ ಹಣ್ಣು ಮಾರಿ ಮಾಡುವ ಯಾರೋ ಗೌರಮ್ಮ ಇದ್ದಾಳೆ, ಅಥವಾ ಯಾರೋ ಒಬ್ಬ ಪೊಲೀಸ್ ಮನುಷ್ಯ ಇದ್ದಾನೆ, ಅಥವಾ ಮತ್ತೊಬ್ಬ ಯಾವ ಮುದುಕಿಯಾದ್ರು ಆ ಕವನದಲ್ಲಿ ಬರ್ತಾರೆ. ಹೀಗೆ ಇಂಥವರೆಲ್ಲ ಇದ್ದಾರೆ. ಇವುಗಳೆಲ್ಲ ಏನು ಅಂತ ಹೇಳಿದ್ರೆ, ಇವರ ಇಡೀ ಬದುಕಿನ ಕ್ರಮವೇ ಒಂದು ವ್ಯಾಲ್ಯೂ. ಅವ್ರು ಹೇಗೆ ಬದುಕಿದ್ರಲ್ಲ, ಸದ್ದು ಗದಲ ಇಲ್ಲದೆ ಸಹಜವಾಗಿ ಬದುಕಿ ಹಗುರಾಗಿ ದಾಟಿ ಹೋಗುವ ಅವರು ಒಂದು ಮೌಲ್ಯವನ್ನ ಪ್ರತಿನಿಧಿಸ್ತಾರೆ. ಅದು ಒಂದು ಜನರೇಷನ್, ಒಂದು ತಲೆಮಾರು. ಆ ಈಚೆ ಕಡೆ ಮತ್ತೊಂದು ನಮ್ಮ ತಲೆಮಾರು ಇದೆ, ಅರ್ಥಮುಖಿಯಾದಂತಹ ನಮ್ಮ ತಲೆಮಾರು ಇದೆ. ಈ ತಲೆಮಾರನ್ನು ಕೂಡಿಸುವಂತಹ ಈ ಮೌಲ್ಯಗಳ ಕೊಂಡಿ ಇದೆಯಲ್ಲ, ಅದು ಚಿಂತಾಮಣಿಗೆ ಮುಖ್ಯ ಆಗಿದೆ. ಮತ್ತೆ ಈ ಉತ್ಕ್ರಾಂತಿಯ ಸುದೀರ್ಘವಾದಂತಹ ಚರಿತ್ರೆಯಲ್ಲಿ ಮನುಷ್ಯನ ತಲೆಮಾರು ಅನ್ನೋದು ಒಂದಿದೆಯಲ್ಲ, ಈ ತಲೆಮಾರು ಆತ್ಮಘಾತುಕ ಆಗ್ತಾ ಇದೆ. ಅರ್ಥಮುಖಿಯಾಗಿದ್ದರಿಂದ ಅದು ಆತ್ಮಘಾತುಕ ಆಗಿದೆ. ಅವುಗಳ ಕುರಿತಾದಂತಹ ಅನೇಕ ಕವನಗಳಿದ್ದಾವೆ. ಸರಿ, ಇದು ಹೇಳಿದ ಮೇಲೆ ನನಗೆ ಇಲ್ಲೊಂದು ಬಹಳ ಕುತೂಹಲಕರವಾದಂತಹ ವಿದ್ಯಮಾನವನ್ನು ನಾನು ಈ ಕವನಗಳಲ್ಲಿ ಗುರುತಿಸೋದಕ್ಕೆ ಬಯಸ್ತೇನೆ. ಏನು ಅಂತ ಹೇಳಿದ್ರೆ, ಈ ಕವನಗಳು ಇದು ಇಷ್ಟಕ್ಕೆ ನಿಲ್ಲುವುದಿಲ್ಲ. ಅಂದ್ರೆ ಅಲ್ಲಿ ಆ ಅಜ್ಜಿ ಇರಲ್ಲ, ಅವಳು ಇದ್ದಕ್ಕಿದ್ದಾಗ ಬೇರೆ ಬೇರೆ ಹೋಗಿ 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 ಆಕಾಶದಲ್ಲಿ ಕಣ್ಣಿಗೆ ಕಾಣದ ತಾರಾಬಿಂದುವಾದಳು, ಸಾವಿಲ್ಲದ ಬೆಳಕು ಆಗ್ತಾನೆ ಇನ್ನೊಬ್ಬನು ರಾಮಾಯಣದ ಸೀತೆಯೊಂದಿಗೆ ಸಮೀಕರಿಸಲ್ಪಡ್ತಾಳೆ. ಇದನ್ನು ನೋಡಿದಾಗ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ
ದೈವತ್ವಕ್ಕೆ ಈ ಪಾತ್ರಗಳು ಏರಿಸಲ್ಪಡ್ತವೆ ಅನ್ನೋದು ಒಂದು. ಅಥವಾ ಅದನ್ನು ಹೀಗೆ ಹೇಳೋದಕ್ಕೆ ಸಾಧ್ಯ ಇದೆ, ಏನು ಅಂತ ಹೇಳಿದ್ರೆ ಮಾನವತೆಯ ಉತ್ಕರ್ಷದ ಬಗ್ಗೆ ಇರುವಂತಹ ಈ ಕವನ. ಸರಿ, ಮಾನವತೆಯ ಉತ್ಕರ್ಷವೇ ಪರಮೋಚ್ಚ ಮೂಲ್ಯ ಅಂತ ಹೇಳೋದೇ ಆದರೆ ಅದಕ್ಕೆ ದೈವಿಕತೆಯ ಸಹಾಯ ಯಾಕೆ ಬೇಕು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಹುಟ್ಟುಕೊಳ್ತದೆ. ಅಂದ್ರೆ ಪಾತ್ರಳಿಗೆ ಬಂದ್ಬಿಟ್ಟಿದ್ದಾರೆ, ದೇವರುಗಳೆಲ್ಲ ಮನುಷ್ಯ ಪಾತ್ರಳಿಗೆ ಬಂದಿದ್ದಾರೆ. ಆಮೇಲೆ ಈ ರೀತಿಯ ಕವನಗಳಲ್ಲಿ ಮನುಷ್ಯತ್ವ ಅದು ದೈವತ್ವದ ಮಟ್ಟಕ್ಕೆ ಅದು ಏರ್ಕೊಂಡಿದೆ. ಈ ರೀತಿ ಒಂದು ವಿರುದ್ಧವಾದಂತಹ ಒಂದು ಕ್ರಿಯೆ ನಡೀತಾ ಇದೆ. ಈಗ ದೇವರ ಕುರಿತಾಗಿದ್ದಂತಹ ಕವನಗಳಲ್ಲಿ ಬರುವಂತಹ ಯಾವ ದೇವರು ಸಹಿತ ಅವರು ನಮ್ಮ ಪುರಾಣದ ದೇವರಲ್ಲ. ಪುರಾಣದ ದೇವರುಗಳಿಗೆಲ್ಲ ಅವ್ರು ಯಾರು ಅಂತ ಹೇಳಿದ್ರೆ ಅವರು ಅನುಗ್ರಾಹಕರು ಮತ್ತು ನಾವು ಅನುಗ್ರಾಹ್ಯರು. ಚಿಂತಾಮಣಿಯವರ ಕವನದಲ್ಲಿ ಬಹಳ ಸಲ ಈ ಭಕ್ತನೇ ಅನುಗ್ರಾಹ್ಯ ಆಗಿರ್ತಾನೆ. ಅವನು ದೇವರಿಗೆ ಏನೆಲ್ಲ ಕೊಡ್ತಾನೆ, ಅವನು ದೇವರು ಪ್ರತಿಯಾಗಿ ಏನು ಕೊಡುವುದಿಲ್ಲ. ಅಂದ್ರೆ ಅದು ಹೇಗೆ ಆಗ್ತದೆ ಅಂತ ಹೇಳಿದ್ರೆ ಅನೇಕ ವಿರೋಧಾಭಾಸಗಳ ಮೊಟ್ಟೆ, ಅದು ಆಭಾಸಗಳ ಮೊಟ್ಟೆ, ಅದು ಕೃಷ್ಣ ಅನ್ನೋದು. ಅಂತಹ ಕೃಷ್ಣನನ್ನ ಜೋಗುಳದಲ್ಲಿ ಇಟ್ಕೊಂಡು ತೂಗಿ ಜೋ ಅಂತ ತೂಗ್ತೇನೆ ಅಂತ ಹೇಳಿ ಒಂದು ಕಡೆ ಬರ್ತದೆ. ಹೀಗೆ ಅತೀತವಾದದ್ದು, ಆತ್ಮೀಯವಾಗಿದ್ದು ಹೇಗೆ ಸಾಧ್ಯ ಆಯಿತು ಅಂತ ಅದು ಭಕ್ತಿ ಇಲ್ಲದೆ ಅದು ಹಾಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇಂತಹ ಭಕ್ತಿಯನ್ನು ಪ್ರಕಟಿಸುವಾಗ ಚಿಂತಾಮಣಿಯವರ ಕವನಗಳಲ್ಲಿ ನಾವು ತುಂಟತನವನ್ನು ನೋಡ್ತೇವೆ, ಭಾಷೆಯ ಜೊತೆ ಆಟವನ್ನು ನೋಡ್ತೇವೆ. ಬಹಳ ಲಘುವಾಗಿ ವ್ಯವಹರಿಸ್ತಾ ಇದ್ದಾಗ ಕಾಣ್ತದೆ. ಆದರೆ ಯಾವ ಹಂತದಲ್ಲಿಯೂ ಸಹಿತ ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ರು ಅಂತ ಹೇಳಿದ್ರೆ ಚಿಂತಾಮಣಿ ಕರಡಿ ಮಾಡೋದಿಲ್ಲ, ಅಣಕ ಮಾಡೋದಿಲ್ಲ. ಈಗ ಅಣಕ ಅಂದ್ರೆ ಏನು? ಈ ಮಾತನ್ನ ಅಲ್ಲಿ ಅವರು ಅಣಗಿಸ್ತಾ ಇದ್ದಾರೆ. ಒಂದು ಕವನದಲ್ಲಿ ಅಣಗಿಸ್ತಾರೆ. ಚಿಂತಾಮಣಿ ಇದೇ ಕವನವನ್ನು ಶಂಕರಾಚಾರ್ಯ ಈ ಕವನ ಅವರ 3-4 ಕವನ, ಇನ್ಫ್ಯಾಕ್ಟ್ ಶಂಕರಾಚಾರ್ಯ 5-6 ಕವನಗಳ ಹಿಂದ್ಗಡೆ ಇದ್ದು ಈ 3-4 ಕವನಗಳ ಹಿಂದ್ಗಡೆ ಇದಾಗಿದೆ. ಇಲ್ಲಿ ಏನಾಗ್ತದೆ ಅಂತ ನೋಡಿ, ಅಲ್ಲಿ ಸಂಚಾರವೇ ಪ್ರದಕ್ಷಿಣೆ ಅಲ್ಲಿ ಒಂದು ಪ್ರಶ್ನೆ ಉಳ್ಕೊಳ್ತದೆ. ಆ ಪದ್ಯ ಆರಂಭ ಆಗುವುದು ಕೆಲವು ಪ್ರಶ್ನೆಗಳಿಲ್ಲ. ಏನು? ದೇಹವೇ ದೇಗುಲ ಆದರೆ ದೇವರು ಎಲ್ಲಿ? ಸಂಚಾರವೇ ಪ್ರದಕ್ಷಿಣೆ ಅಂತ ಆದರೆ ದೇವರು ಯಾವ? ನಮಸ್ಕಾರ. ಇಷ್ಟು ಇಕ್ಕಟ್ಟಿನ ಸ್ಥಿತಿಯನ್ನು ನಾನು ಯಾವತ್ತೂ ಸಭೆಯನ್ನ ಎದುರಿಸಿರ್ಲಿಲ್ಲ. ಯಾಕೆಂದ್ರೆ ಇಷ್ಟು ದಿವಸ ಕವಿತೆ ಬರೆದಿದ್ದೇನೆ, ನಿನ್ನ ಕವಿತೆ ಇಷ್ಟ ಆಗ್ತವೆ, ಇದನ್ನೆಲ್ಲ ಮಾತು ಕೇಳಿದ್ದೆ. ಆದರೆ ಇವನ ಕವಿತೆಗಳಿಗಾಗಿ ಇವನು ಕೃತಜ್ಞತೆಗೆ ಅರ್ಹ ಅನ್ನುವಷ್ಟು ಬಹಳ ದೊಡ್ಡ ಮಾತಿನ ಗೌರವವನ್ನು ನನ್ನ ಗೆಳೆಯ ಸೂಕ್ಷ್ಮ ಸಂವೇದಿ ವಿಮರ್ಶಕ ಡಾಕ್ಟರ್ ಎಂ ಎ ಅವರು ಕೊಟ್ಟಿದ್ದಾರೆ. ಪ್ರಶ್ನೆಯಾಗಿಯೇ ನೇರವಾದ ಪ್ರಶ್ನೆಯಾಗಿ, ನಾನು ವಿಶ್ವಗುರು ಅಲ್ಲ, ವಿಶ್ವಕ್ಕೆ ಗುರು ಇಲ್ಲ, ಬೇಕಾಗಿಯೂ ಇಲ್ಲ ಎಂದ ಜೈಲಿಗೆ ನಮೋ ಈ ಥರ ಏನೋ ಬರ್ತದೆ. ನಾನು ದೇವರನ್ನು ಕಂಡಿದ್ದೇನೆ, ಮಾತನಾಡಿಸಿದ್ದೇನೆ, ಆದರೆ ಅಯ್ಯೋ ದೇವರು ಯಾರಿಗೆ ಬೇಕು ಎಂದ ಪರಮಹಂಸರಿಗೆ ಅಂತ ಹೇಳಿ ನಾನು ಅವನನ್ನು ಓದಿದಾಗ ನಿಜ ಅನಿಸ್ತದೆ, ಪರಮಹಂಸರನ್ನು ಓದಿದಾಗಲೂ ನಿಜ ಅನಿಸ್ತದೆ. ನನ್ನ ನಿಲುವು ಯಾವುದು ಅಥವಾ ನನ್ನ ನೆಲೆ ಯಾವುದು ಅನ್ನೋ ಪ್ರಶ್ನೆಯನ್ನು ನಾನು ಪ್ರಾಯಶಃ ಆವಾಗ ಬಹಳ ಅನ್ಕಾನ್ಶಿಯಸ್ ಲೆವೆಲ್ನಲ್ಲಿ ಅದನ್ನು ಕೇಳ್ಕೊಂಡಿದ್ದೆ. ಯಾಕೆಂದರೆ ನನ್ನ ಬಾಲ್ಯದ ಅತ್ಯಂತ ದೊಡ್ಡ ಪ್ರಭಾವ ಅಂದರೆ ಒಂದು ಪ್ರಭಾವ ಪರಮಹಂಸರದ್ದು. ಆಮೇಲೆ ಬರ್ತಾ ನಾನೇನು ಓದು ಮುಗಿಸಿ ಅಥವಾ ಹಾಗೆ ತಿಳ್ಕೊಂಡು ನಾನು ನೌಕರಿ ಸೇರಿಕೊಂಡು ಬೆಂಗಳೂರಿಗೆ ಹೋದ ಸಮಯದಲ್ಲಿ ನಮ್ಮ ಗೆಳೆಯ ಶ್ರೀಧರ ಬಳಗಾರ್ ಅವರು ಇಲ್ಲೇ ಇದ್ದಾರೆ. ಇವರೆಲ್ಲ ತುಂಬ ಜೆಕೆಯನ್ನು ಓದ್ತಾ ಇದ್ದಾರೆ. ನಾನು ಜೆಕೆ ಮಟ್ಟಿಗೆ ಪ್ರಭಾವಿತನಾದೆ ಅಂತಂದರೆ ನಾನು ಸಂಪೂರ್ಣ ಆ ರೀತಿಯಲ್ಲಿ ಕನ್ವರ್ಟ್ ಆಗ್ತಾ ಇದ್ದೆ. ಅಂದರೆ ಸಂಪೂರ್ಣ ನಿರಾಕರಣೆ, ಮನಸ್ಸಿನ ಅಸ್ತಿತ್ವವನ್ನು ನಿರಾಕರಿಸುವಂತಾಗಿದೆ. ಇರಲಿ, ಅವುಗಳ ಬಗೆಗಿನ ಹಿಸ್ಟ್ರಿಯನ್ನ ಅಥವಾ ಇದನ್ನು ಹೇಳುವ ಸಂದರ್ಭ ಇದಲ್ಲ ಅಂತ ಅನ್ಕೊಳ್ತೇನೆ. ಆದರೆ ನನ್ನ ಈ ಸರ್ಚ್ ಏನಿದೆ ಅದು ಮುಂದುವರೆದಿದೆ ಮತ್ತು ಈಗ ಹೆಗಡೆಯವರು ಹೇಳಿದ ಹಾಗೆ ತಲೆಮಾರಿನ ಕೊನೆಯ ಕೊಂಡಿ ಕವಿತೆಗೆ ಕವನ ಸಂಕಲನದಲ್ಲಿ ಆಯಾ ಬಗೆಯ ಕವಿತೆಗಳು ಪ್ರಧಾನ ನೆಲೆಗೆ ತಂದು ಕುಳಿತಿವೆ. ಇದನ್ನ ಭಕ್ತಿ ಕಾವ್ಯದ ಅಂತ ಹೇಳಬಹುದೇ ಅಥವಾ ಕನ್ನಡದಲ್ಲಿ ಅನುಭವ ಅನ್ನೋ ಒಂದು ಕಾವ್ಯದ ಒಂದು ಪರಂಪರೆ ಇದೆ. ಅದರಲ್ಲಿ ನಾನೆಲ್ಲಾದರೂ ನಿಲ್ತೇನೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ಈ ಅನುಭವ ಅನ್ನೋದು ಎಷ್ಟು ಕಿರಿಕಿರಿ ಹುಟ್ಟಿಸುವ ಶಬ್ದ ಆಗಿದೆ ಅಂತಂದರೆ ಅದು ರಿಯಲಿ ನಿಮಗೆ ಒಂದು ಸ್ಪಿರಿಚುವಲ್ ಲೈನ್ ಅಥವಾ ಯಾವುದೋ ಒಂದು ರೀತಿಯಲ್ಲಿ ನಾವು ಸಾಹಿತ್ಯದ ಲೇಖಕರಾಗಿ ನಾವು ತೆರೆದುಕೊಳ್ಳುವ ಅಮೂರ್ತ ಕ್ಷಣಗಳಿವೆಯಲ್ಲ, ಅವುಗಳ ಮೂಲಕ ನಾವು ಯಾವುದನ್ನು ತಿಳ್ಕೊಳ್ಬೇಕು, ಹಿಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ತುಂಬ ಅಸಂಬದ್ಧವಾದ ಸಾಲುಗಳನ್ನು, ಅಸಂಬದ್ಧವಾದ ಪರಿಕಲ್ಪನೆಗಳನ್ನು ಇಟ್ಟುಕೊಂಡು ಇದು ಅನುಭವ ಕಾವ್ಯ ಅಂತ ಕವಿಗಳೇ ಘೋಷಿಸುವಂಥ ಸಂದರ್ಭದಲ್ಲಿ ಇದನ್ನು
ನಾನು ಅದರ ಒಂದು ಫಾರ್ಮನ್ನು ಬರೀತಿದ್ದೀನೇನೋ ಅಂತ ಹೇಳೋದು ಬಹಳ ಮುಖ್ಯವಾದ ಸಂಗತಿ. ಅದಕ್ಕೆ ಏನೂ ಇಲ್ಲ, ಅದು ಅದರ ಪಾಡಿಗೆ ಅದರ ಆಕೃತಿಯನ್ನು ತೆಗೆದುಕೊಳ್ತದೆ ಅಂತೇಳಿ ನಾನು ತಿಳ್ಕೊಳ್ತೇನೆ. ಆದರೆ ರಾಜಮಾರ್ಗದ ಬಗ್ಗೆ ಎಂ.ಟಿ. ಹೆಗಡೆ ಅವರು ಹೇಳಿದ ಮಾತನ್ನು ನಿಜಕ್ಕೂ ನಾನು ಯೋಚಿಸಿರಲಿಲ್ಲ. ಆದರೆ ಬಹುಶಃ ನನ್ನ ಕಾವ್ಯದ ಬಗೆಗೆ ಅವರು ನೀಡಿದ ಬಹಳ ದೊಡ್ಡ ಒಳನೋಟ ಅದು. ನಾನು ರಾಜಮಾರ್ಗಕ್ಕೆ ಹೆಜ್ಜೆ ಇಡ್ತಾ ಇದ್ದೇನೆ, ಹೋಗ್ತಾನೂ ಇದ್ದೇನೆ. ಆದರೆ ಕಾಲು ಮಾರ್ಗದಲ್ಲೇ ನಾನು ಹಾದಿಯನ್ನು ಆರಂಭ ಮಾಡಿದವರು. ನನ್ನ ಕಾವ್ಯದ ಆರಂಭ ಕಾಲುದಾರಿಯಲ್ಲೇ ಆರಂಭ ಆಯಿತು. ಅವರು ಜಯಂತ್ ಅವರು ಕಾಲುದಾರಿಯಲ್ಲಿ ಏನು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು, ಜಯಂತ್ ಅವರ ಕಾವ್ಯದ ಅದನ್ನು ನವ್ಯದ ಕೊನೆಯ ಕೊಂಡಿ ಅಂತ ಹೇಳಿದ್ರೆ, ಅಥವಾ ನವ್ಯೋತ್ತರದ ಆರಂಭದ ಕೊಂಡಿ ಅಂತ ಹೇಳಿದ್ರೆ, ಅವರು ಕವಿತೆಗಳನ್ನು ಬರೀತಾ ಇದ್ರು. ಹತ್ತಿರದ ಕುಮಟಾ ಕಾಲೇಜಿನಲ್ಲಿ ಹೋಗ್ತಾ ಇದ್ರು, ಕವಿತೆಗಳು ಪ್ರಕಟ ಆಗ್ತಾ ಇದ್ರು. ಕಾವ್ಯವನ್ನು ನಾವು ಸಹಜವಾಗಿಯೇ ಪ್ರೀತಿಸ್ತಾ ಇದ್ದಂಥವರಿಗೆ ಅವರ ಕವಿತೆಗಳು ನಿಜಕ್ಕೂ ಆವತ್ತು ಬಹಳ ದೊಡ್ಡದಾದಂಥ ರಿಲೀಫನ್ನು ಕೊಡ್ತಾ ಇದ್ರು. ಯಾಕೆ ನಾವು ಟೆಕ್ಸ್ಟ್ ಬುಕ್ಗಳನ್ನು ಓದ್ತಾ ಇದ್ದ ಕೃತಿಗಳು ಒಂದು ರೀತಿಯ ಕವಿತೆಗಳು ಓದ್ರೂ ಕೂಡ ಬಹಳ ಭಾವದ ಕಂಪನವನ್ನು ಅನುಭವಿಸುವಂತಹ ಕವಿತೆಗಳು ಅಲ್ಲಿ ಸಿಗ್ತವೆ. ಆ ಕವಿತೆಗಳನ್ನು ಓದ್ತಾ ನಿಜಕ್ಕೂ ಹೇಳ್ತೇನೆ, ಕಾಲುದಾರಿಯಲ್ಲಿ ಪ್ರಯಾಣವನ್ನು ಆರಂಭ ಮಾಡಿದ್ದೇನೆ. ನಾನು ಬಹಳ ಕಾಲ ಹಾದಿಯಲ್ಲಿ ಹೋಗಿದ್ದೇನೆ. ಅಲ್ಲಿ ರಾಮಾನುಜನ್ ಸಿಕ್ಕರು, ತಿರುಮಲೇಶ್ ಸಿಕ್ಕರು, ಎಲ್ಲರಿಂದಲೂ ಪಾಠವನ್ನು ಕಲಿತೆ. ಮತ್ತು ಬಹುಶಃ ನನ್ನ ಈ ಒಂದು ವಿಚಾರಗಳ ನೆಲೆಯಲ್ಲಿ ನಾನು ಎದುರಿಸಿಕೊಂಡ ಸಮಸ್ಯೆಗಳು ಮತ್ತು ಎದುರಿಸಿದ ಚರ್ಚೆಗಳು ಮತ್ತು ನನ್ನ ಕಾವ್ಯದ ಬಗ್ಗೆ ಹುಟ್ಟಿದ ಪ್ರಶ್ನೆಗಳು, ಇವುಗಳ ಮೂಲಕ ನಾನು ಹೆಚ್ಚು ಹೆಚ್ಚು ಯೋಚನೆಗೆ ತೊಡಗಿ ನನ್ನ ಕಾವ್ಯದ ಹಾದಿಯನ್ನು ನಾನು ಬಹುಶಃ ರಾಜಮಾರ್ಗಕ್ಕೆ ಹೆಜ್ಜೆಯನ್ನು ಇಟ್ಕೊಳ್ಬೇಕಾಗಿತ್ತು. ಅವರು ಸಿಕ್ಕಾಗ ಮಾತಾಡ್ತಾ ಇದ್ದರು, ಬೆಳಿಗ್ಗೆ ಹೆಗಡೆಯವರು ಸಿಕ್ಕಿದಾಗ ಕೆಲವು ವಿಷಯ ಮಾಡ್ತಾರೆ. ಕಾವ್ಯ ಅನ್ನೋದು ಬಹಳ ತೀರಾ ಒಂದು ಕೆಲವೇ ಜನರ ಆಸಕ್ತಿಯ ಕ್ಷೇತ್ರವಾಗಿ ಉಳಿತಾ ಇದೆ. ಇವತ್ತು ವಿನಾಯಕ ಹಾಲ್ನಲ್ಲಿ ಸಿರ್ಸಿಯಲ್ಲಿ ನಡೀತಾ ಇರುವ ಈ ಚಟುವಟಿಕೆಗೂ ಇಲ್ಲಿಯ ಚನ್ನಪಟ್ಟಣ ಬಜಾರ್ ಒಂದು ಮಾರ್ಕೆಟ್ ಇದೆ, ಅಲ್ಲಿಯ ಚಟುವಟಿಕೆಗೂ ನಿಜಕ್ಕೂ ಯಾವ ಸಂಬಂಧವೂ ಇಲ್ಲ. ಅಥವಾ ಇಲ್ಲೇ ಕೆಳಗಡೆ ಕವಿಯ ಸ್ಥಾನ ನಿಜಕ್ಕೂ ಕವಿಗಳು ಒಪ್ಕೊಳ್ಳದೆ ಹೋದರೂ ಕೂಡ ಕವಿಗಳು ಬಹಳ ದೊಡ್ಡ ದೊಡ್ಡ ಮಾತುಗಳನ್ನ ಹಾಕ್ತಾರೆ. ನಾನು ಆಡ್ಬಿಟ್ಟಿದ್ದೇನೆ, ಕವಿ ಜಗತ್ತನ್ನೇ ಇದ್ದಾನೆ, ಕೈ ಭಾಷೆನೂ ಸಿಗ್ತದೆ, ಭಾಷೆನೂ ಸಿಗದೆ ಹೋದಂಥ ರೀತಿಯಲ್ಲಿ ಭಾಷೆ ಭ್ರಷ್ಟ ಆಗೋಗಿದೆ. ಮತ್ತೆ ಕವಿಯ ಸ್ಥಾನ ಅಭಿಜಾತ ಕಾವ್ಯ ಕಾಲದಲ್ಲಿ ಇದ್ದಂತೆ ಕೇಂದ್ರದಲ್ಲಿ ಉಳಿದಿಲ್ಲ. ನವ್ಯ ಕಾವ್ಯದ ಕಾಲದಲ್ಲಿ ಬಹುಶಃ ಒಂದು ಸಣ್ಣ ಕಂಸರ್ನಿಂದನಾದರೂ ಈ ಕವಿ ಏನು ಹೇಳ್ತಾನೆ, ಅದು ಸಮಾಜಕ್ಕೆ ಸಂಸ್ಕೃತಿಗೆ ಇಂಪಾರ್ಟೆಂಟ್ ಆಗತ್ತೇನೋ ಅಂತ ಹೇಳಿ ಕೇಳಿಸ್ಕೊಳ್ತಾ ಇದ್ರು ಅವನು. ಅದು ಕೂಡ ಇಲ್ಲ. ಭಾವ ಕೇಂದ್ರಿತ ಕಾವ್ಯವನ್ನು ಬರೆದಂಥ ನಮ್ಮ ಕನ್ನಡದ ಹೊಸ ಶತಮಾನದ ಕವಿಗಳು ಬಹಳ ಅದೃಷ್ಟಶಾಲಿಗಳು. ಅವರು ಮತ್ತೆ ಇದೇ ಥರದ ಕಾವ್ಯ ಮತ್ತು ಜನರ ನಡುವೆ ಎಲ್ಲ ಇದು ಹೋಗಿತ್ತು, ಭಾಷೆಯು ಗಬ್ಬೆದು ಹೋಗಿತ್ತು. ಅಂಥ ಸಂದರ್ಭದಲ್ಲಿ ಅವರು ಹೊಸ ವಿಷನ್ನಿಂದ, ಹೊಸ ದೃಷ್ಟಿಯಿಂದ, ಹೊಸ ಭಾಷೆಯಿಂದ ಕಾವ್ಯಕ್ಕೆ ಬಹಳ ದೊಡ್ಡ ಗೆಲುವನ್ನು ತಂದುಕೊಟ್ಟರು. ಮತ್ತು ಜನರ ಮತ್ತು ಭಾವ ಗೀತೆಗಳ ಕಾಲದ ಕವಿಗಳ ಸಂಬಂಧ ಬಹಳ ಹಾರ್ದಿಕವಾಗಿದೆ. ಸಾಹಿತ್ಯದಲ್ಲೂ ಕಾವ್ಯ ಕೇಂದ್ರಿತವಾಗಿ ನಡೆದ ಚರ್ಚೆಗಳು ಇವೆಲ್ಲ ಬರ್ತಾ ಬರ್ತಾ ಅಲ್ಲ, ಅದು ಎಷ್ಟು ಜನರನ್ನು ಮುಕ್ತದೆ ಅನ್ನೋದು ಮುಖ್ಯ ಅಲ್ಲ. ಈ ರೀತಿಯ ಪ್ರಶ್ನೆಗಳು ವಿಚಿತ್ರ ರೀತಿಯಲ್ಲಿ ಮಹತ್ವವನ್ನು ಪಡೆದು ಒಂದು ಹಂತದಲ್ಲಿ ಅದು ಕವಿಯ ದುರಹಂಕಾರವನ್ನು ಪೋಷಿಸುವ ರೀತಿಯಲ್ಲಿ ಬೆಳೆಯಲ್ಪಡುತ್ತು. ಅದರ ದುಷ್ಪರಿಣಾಮವನ್ನು ಇವತ್ತು ನವ್ಯೋತ್ತರದ ಬರಹಗಾರರು ಎದುರಿಸ್ತಾ ಇದ್ದಾರೆ. ಅದು ಅದರದ್ದೇ ಅಂತಲ್ಲ, ಒಟ್ಟಾರೆಯಾಗಿ ಸೊಸೈಟಿ ಅನ್ನೋದು ಯಾವತ್ತೂ ಸ್ಥಗಿತವಾಗಿರೋದಿಲ್ಲ. ಆದರೆ ನಾವು ಇವತ್ತು ಏನು ಬರೀತಾ ಇದ್ದೇವೆ, ಎಂ.ಜೆ. ಹೆಗಡೆಯವರು ಯಾವ ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾವ ಸಾಹಿತ್ಯ ನಾನು ಜಯಂತನೋ ಶ್ರೀಧರ ಇರ್ಬೋದು ಅಥವಾ ಇಲ್ಲಿರುವ ಯಾವುದೇ ಲೇಖಕರಿರ್ಬೋದು ಬರೀತಾ ಇದ್ದೇವೆ ಮತ್ತು ಇದನ್ನು ಸಾವಿರಾರು ಜನ ಓದ್ತಾ ಇದ್ದಾರೆ ಅನ್ನೋ ನಾವು ಕಲ್ಪನೆಯಲ್ಲಿದ್ದೇವೆ. ಆ ಸಮಾಜಕ್ಕೆ ಮತ್ತು ನಮಗೆ ಕವಿಗೆ ಬೇಕು ಅನ್ನಿಸ್ತಾ ಇದೆ ಸಂಬಂಧ. ಆದರೆ ಸಮಾಜ ಅವನನ್ನ ಮುಖ ತಿರ್ಸ್ಕೊಂಡು ಆ ಕಡೆ ಹೋಗ್ತಾ ಇದೆ. ನಿಜಕ್ಕೂ ಹೇಳ್ತೇನೆ, ಇದನ್ನು ನಾನೇನು ಉತ್ಪ್ರೇಕ್ಷಿತವಾಗಿ ಹೇಳ್ತಾ ಇಲ್ಲ. ಚನ್ನಪಟ್ಟಣದ ಬಜಾರಿನ ಚಟುವಟಿಕೆಗೆ ಮತ್ತು ಯಕ್ಷಗಾನಕ್ಕೆ ಇವತ್ತು ಸಂಬಂಧ ಇದೆ. ಚನ್ನಪಟ್ಟಣ ಬಜಾರದ ಆಕ್ಟಿವಿಟಿಗೆ ಕ್ರಿಕೆಟ್ಗೆ ಸಂಬಂಧ ಇದೆ, ರಾಜಕೀಯಕ್ಕೆ ಸಂಬಂಧ ಇದೆ. ಆದರೆ ನಿಜಕ್ಕೂ ನಾವು ಬಹಳ ಪ್ರಾಮಾಣಿಕವಾಗಿ ನೋಡಿಕೊಂಡು ಕಾವ್ಯಕ್ಕೆ ಮತ್ತು ಚನ್ನಪಟ್ಟಣ ಬಜಾರದ ಆಕ್ಟಿವಿಟಿಗೆ ಯಾವ ಸಂಬಂಧವೂ ಇಲ್ಲ.
ಯಾಕೆಂದ್ರೆ ನಮ್ಮ ವ್ಯಕ್ತಿಗಳು ಹುಟ್ಟೋದು ಅಲ್ಲಿ, ನಾವು ಅದನ್ನು ತಿಳ್ಕೊಳ್ಳೋದು ಇವತ್ತಿನ ಜೀವನಮಾನ ಅಲ್ಲಿಂದ. ಆದರೆ ಇವತ್ತಿನ ಪ್ರಪಂಚ ಅನ್ನೋದು ತನ್ನ ಒಳಗಿನ ಅರ್ಥ ಬೇಡ ಅಂತ ಇದೆ. ಒಳಗಿನ ಅರ್ಥ ಬೇಡ, ಅರ್ಥ ಏನು ಅಂತಂದ್ರೆ ಆ ಕವಿ ತರಕಾರಿಯ ಪರಿಸ್ಥಿತಿಗೆ ಆ ಅರ್ಥ ಇದೆಯಾ ಅಂತ ಕೇಳುವ ಒಂದೇ ಒಂದು ವಿಚಿತ್ರವಾದಂಥ ಸಂದರ್ಭದಲ್ಲಿ ಕವಿಗಳು ಇವತ್ತು ಬರೀತಾರೆ. ಪಂಪನಿಗೆ ಈ ಸಮಸ್ಯೆ ಇರಲಿಲ್ಲ, ಬೇಂದ್ರೆಯವರಿಗೆ ಇರಲಿಲ್ಲ. ನಿಜಕ್ಕೂ ಹೇಳ್ತೇನೆ, ಅಡಿಗರು ಕೂಡ ಕೊನೆಯ ವರ್ಷಗಳನ್ನು ತೋರಿಸಿರ್ಬೋದು. ಅವರು ಕಂಡ, ಶ್ರೀಧರರು ಕಂಡ ಕಾಲಘಟ್ಟದಲ್ಲಿ ಕವಿ ಮತ್ತು ಸಮಾಜದ ಸಮಸ್ಯೆ ಇಷ್ಟು ವಿಚಿತ್ರ ತಲ್ಲಣಗಳಿಂದ ಕೂಡಿರಲಿಲ್ಲ. ಒಬ್ಬರು ಹಿಡ್ಕೊಳ್ತಾರಲ್ಲ, ಆ ರೀತಿ ಲೇಖಕರಂತೂ ತುಂಬಾ ಫ್ರಸ್ಟ್ರೇಟ್ ಆಗಿ ಹೋಗ್ಬೋದು. ನೀನು ಜಗತ್ತಿನ ಸಂಬಂಧವನ್ನ ಸರಿಪಡಿಸಿಕೊಂಡು ಹೊಸ ಪದ್ಯ ಬರೀಬೇಕಾದ್ರೆ, ನಾನು ಕವಿ ಇದು ಬುದ್ಧನಿಗೆ ನಮ್ಮ ಸ್ನೇಹಿತರೊಬ್ಬರೇ ಸಾಮಾನ್ಯಗೊಳಿಸುವ, ಮುಖ್ಯಗೊಳಿಸುವ ದೈನಂದಿನ ಒತ್ತಡಗಳಲ್ಲಿ ನಮ್ಮನ್ನು ನಾವು ಕಾಪಾಡಿಕೊಳ್ಳುವುದು ಹಂತವಾಗಿ ನಮ್ಮಂಥವ್ರ ಕವಿತೆಗಳನ್ನು ಬರೀತಾ ಇದ್ದೇವೆ. ಹಾಗೂ ತಾವು ಕೂಡ ಈ ಕವಿತೆಯನ್ನು ಪೋಷಿಸುವ, ಬೆಳೆಸುವ ಭಾವಕೋಶವನ್ನು ಹೊಂದಿ ತಾವಿನ ಜೊತೆ ಸಂವೇದಿಸದೆ ಹೋದರೆ ಬರೆಯುವ ಕವಿಗಳು ಕೂಡ ಉತ್ಸಾಹವನ್ನು ಕಳೆದುಕೊಳ್ಳಬಹುದು. ಇದು ಯಾವುದೇ ಸಾಹಿತ್ಯದ ಅಥವಾ ಯಾವುದೇ ಸಮಾಜದ ಕಾಲಘಟ್ಟದಲ್ಲಿ ಬಹಳ ಆಕರ್ಷಕವಾದ ಸನ್ನಿವೇಶವೇನೂ ಆಗಲ್ಲ. ಇದು ನಿಜಕ್ಕೂ ನಾವೆಲ್ಲ ಬಹಳ ಕಳಕಳಿಯಿಂದ, ಹೆದರಿಕೆಯಿಂದ ಕಳೀತಾ ಇರುವಂತಹ ಕಾಲ. ಯಾಕೆಂದರೆ ಮನೆಗಳಲ್ಲಿ ಸಂಬಂಧಗಳು ಬಹಳ ಒತ್ತಡಕ್ಕೆ, ಸ್ಟ್ರೇನ್ಗೆ ಒಳಗಾಗಿವೆ. ಕವಿ ಎಲ್ಲಿಂದ ತರಬೇಕು ಪ್ರೀತಿಯನ್ನು? ಕವಿ ಎಲ್ಲಿಂದ ಮೌಲ್ಯಗಳನ್ನು ತರಬೇಕು? ಆವಾಗ ಕಾಣಿಸೋದು ಕವಿ ಹತ್ತಿರದಲ್ಲಿರುವಂಥ ಅಟ್ಲೀಸ್ಟ್ ನಮ್ಮ ಅಜ್ಜ, ಅಪ್ಪ ಇಂಥವರ ಜೀವನದಲ್ಲಿ ಇರ್ತಲ್ಲ ಕೆಲವು ಮೌಲ್ಯಗಳು, ಅದನ್ನಾದರೂ ಇವತ್ತಿನ ಸಮಾಜಕ್ಕೆ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವೇ ಅನ್ನುವುದು ನನ್ನ ಕಾವ್ಯದಿಂದ ಕೆಲಸ ಮಾಡ್ತಾ ಇರುವಂಥ ಕೆಲಸ. ಚಿಂದಿಯಂತೆ ಜಗತ್ತು ತನ್ನೆದುರು ಚಿಂದಿಯಂತೆ ಬಿದ್ದಿರುವುದೆನ್ನುವಂತೆ ನಗುತ್ತಿರುವನು ಚಿಂದಿಯ ಹುಡುಗ. ಅವನ ನಗುವನ್ನು ನಾವು ಚಿಂದಿ ಮಾಡಬೇಕು. ಅವನ ಬನಿಯನ್ನೇಕೆ ಹರಿದಿಲ್ಲ, ಅಂಗಿಗೇಕೆ ಒಂದು ಗುಂಡಿ ಇನ್ನೂ ಉಳಿದಿದೆ, ಕ್ರಾಪು ಕೆದರಿರಬೇಕಿತ್ತಲ್ಲ, ಹೇಳಿಕೊಡಬೇಕು ನಾವು. ಆದರೆ ಚಿಂದಿಯ ಹುಡುಗ ಎಲ್ಲ ಭಾರ ಮರೆತು ಅದು ಹೇಗೆ ನಗಬಲ್ಲನು? ಚಿಂದಿ ಮಾಡಿದೆ ಅವನ ನಗುವನ್ನು, ಬಿಡುವನೆ ಅವನು. ಚಿಂದಿ ನಗುವನ್ನು ಅವನು ನಮ್ಮ ರಾಗದ್ವೇಷಗಳೆಂಬ ಕಸಕಟ್ಟಿಗಳಿಂದ ಬೇರ್ಪಡಿಸಿಕೊಂಡು ಬೆನ್ನ ಮೂಟೆಯಲ್ಲಿ ತುಂಬಿಟ್ಟುಕೊಳ್ಳುವ. ಮತ್ತೆ ಅವನು ಚಿಂದಿ ಚಿಂದಿ ನಗುತ್ತಾ ಅದು ಹೇಗೆ ಮೆಲುನಗೆಯಾಗಿಬಿಟ್ಟಿತು. ಅದು ಅಟ್ಟಹಾಸವಾಗುವ ಮುನ್ನ ದೀಪಾಲಿಸಿ. ಸಪ್ತ ಸಮುದ್ರವ ದಾಟಿದರೆ ನಗೆಯ ನಾಡೊಂದು ಇದೆಯಂತೆ. ಸಪ್ತ ಸಮುದ್ರವ ದಾಟಿದರೆ ನಗೆಯ ನಾಡೊಂದು ಇದೆಯಂತೆ. ದುಃಖವ ಕರಗಿಸಿ ಚಿನ್ನದ ನಗೆಯ ಹಾರ ಮಾಡಿ ನೀಡುವರಂತೆ. ಹೌದೇನೆ ಸಖಿ, ಹೌದೇನೆ. ಗೋಳು ಹೊಯ್ಯುವ ಗಂಡಸರನ್ನು ನೀರೊಳಗೆ ತೆಗೆಯುವರಂತೆ. ನೀರಿನಿಂದೆದ್ದರೆ ಅಂಥ ಗಂಡಸರು ಶುದ್ಧ ಸಿದ್ಧ ಸಾತ್ವಿಕರಂತೆ. ಹೌದೇನೆ ಸಖಿ, ಹೌದೇನೆ. ನಗೆಯ ನಾಡಲ್ಲಿ ಸದಾ ನರ್ತನ, ಸದಾ ಹಾಡು ಸಂಗೀತ. ನಾನು ನೀನು ಅಳ್ತಾ ಕೂತರೆ ಅಲ್ಲಿ ಹೋಗಲಾದೀತ. ಮುಂದೇನೆ ಸಖಿ, ಮುಂದೆ. ನಾನು ನೀನು ಅದರ ನೆರಳಲ್ಲೇ ಆಡಿದ್ದೆವು ಬಲು ಹಿಂದೆ. ಕಣ್ಣು ಮುಚ್ಚಾಲೆ ಕೋಕೋ ಕುಂಟಾಟ, ರೆಕ್ಕೆ ಕುಣಿಯುತ್ತಿದ್ದ ಸಂಜೆ. ಹಾರ್ತಾ ಕುಣಿತ ನಾವು ಕಂಡ ಆ ನಗೆಯ ಸಾಮ್ರಾಜ್ಯವನ್ನು ಸಪ್ತ ಸಮುದ್ರದ ಆಚೆಗೆ ಸೇರುವ ಹಾದಿಗಳು. ಸಪ್ತ ಸಮುದ್ರ ನಗೆಯ ನಾಡು, ನೆಗೆ ಕೇಕೆ, ಕನಸಿನ ತುಂಬ ಸುಖದ ಹೂವುಗಳು ಹೊಳತಾ ಕೂರೋದಕ್ಕೆ. ಇಷ್ಟೇ ನಿಲ್ಲಿಸುತ್ತೆ, ಇಷ್ಟೇ. ಪುರುಷ ರಸ್ತೆ ಪಕ್ಕದ ಚಿಕ್ಕ ಹೋಟೆಲ್ನಲ್ಲಿ ಕೂತು ತಿನ್ನುತ್ತಿದ್ದಾನೆ ಒಬ್ಬನೇ. ಅದು ಸುಮ್ಮನೆ. ಗೀತಾಬಾಯಿ ದೋಸೆ ತಂದಿಟ್ಟಳು, ತಿಂದ. ಆಮ್ಲೆಟ್ ತಂದಿಟ್ಟಳು, ತಿಂದ. ಸೇವು ತಂದಿಟ್ಟಳು, ತಿಂದ. ಬಳಿಕ ಗೀತಾಬಾಯಿಯನ್ನೇ ತಿಂದ. ಸಣ್ಣ ಹುಡುಗ ಎಲ್ಲ ಏನೋ ನಮಸ್ಕಾರ ತಗೊಂಡ್ಬರ್ತಾನೆ. ಅವನಿಗೆ ತನ್ನ ಅಪ್ಪನೋ ತಾಯಿನೋ ಓಕೆ ಒಳ್ಳೇದು ಮಾಡಿದ್ಯಾ ಅಂತ ಹೇಳೋ ತನಕ ಖುಷಿ ಇರೋದಿಲ್ಲ. ಹಾಗೆ ನನಗೂ ಎಲ್ಲೆಲ್ಲಿಂದ ಏನೋ ಬಹುಮಾನ ತಗೊಂಡೇದಾಯಿತು ಅಂತಂದ್ರು ನಮ್ಮ ಜಿಲ್ಲೆಯಿಂದ ನನಗೆ ಯಾರೇನು ಹೇಳಿಲ್ವಲ್ಲ ಅನ್ನೋ ಆಸೆ. ಆದರೆ ಅದನ್ನು ಶ್ರೀಧರ ಪ್ರಶಸ್ತಿ
ಈಡೇರಿಸಿಕೊಟ್ಟಿದೆ. ನಮ್ಮ ಇಂಜಿನಿಯರ್ಗಳು ಬಹಳ ಪ್ರೀತಿಯಿಂದ ಬಹಳಷ್ಟು ವಿಷಯಗಳನ್ನು ನಾನು ಗ್ರಹಿಸಿರದ ಅನೇಕ ಸಂಗತಿಗಳನ್ನು ಕೂಡ ನನಗೆ ಕವಿತೆಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ. ನೀವೆಲ್ಲರೂ ಪ್ರೀತಿಯಿಂದ ಬಂದಿದೆ. ಬಹಳ ಒಂದು ನಿಜವಾದ ಎಚ್ಚರದಿಂದ ಅದನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ಅದಕ್ಕಾಗಿ ನನಗೆ ರಾಜಶೇಖರನ್ನ, ಅವರ ಸೋದರಿಯರನ್ನ ಮತ್ತು ಅಮ್ಮ ಅವ್ರನ್ನ ನಾನು ಮೊದಲಿಗೆ ಅಭಿನಂದಿಸ್ತೇನೆ. ಯಾಕಂದ್ರೆ ಮೌಲ್ಯಗಳನ್ನು ಮುಂದುವರಿಸಿಕೊಂಡು ಹೋಗೋದು ಅಂದರೆ ಏನು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ನಾವು ಮಾತಾಡ್ತಿದ್ದ ಮೌಲ್ಯಗಳು, ಸಂಸ್ಕೃತಿ, ಈಗ ಇಲೆಕ್ಷನ್ ಕಾಲದಲ್ಲಿ ಅಂತದ್ದು ಮತ್ತು ಜಾಸ್ತಿ ಕೇಳ್ತಾ ಇದೆ. ನಾನೊಂದು ಸಿನಿಮಾ ನೋಡಿದ್ದೆ, ಒಂದು ಸಣ್ಣ ಕಥೆ ಹೇಳ್ತೀನಿ. ನನಗೆ ಕಥೆ ಹೇಳೋದು ಯಾವಾಗಲೂ ಒಂದು ತುರಿಕೆ. ಅದೊಂದು ಇದು ಚೈನೀಸ್ ಸಿನಿಮಾ, ಪೋಸ್ಟ್ಮನ್ ಇನ್ ದ ಮೌಂಟನ್ಸ್. ನನಗೆ ಭಾಳ ಇಷ್ಟದ ಕಥೆ ಹೇಳ್ತೇನೆ. ಅದ್ರಲ್ಲಿ ಏನಾಗ್ತದೆ ಅಂತಂದ್ರೆ ಒಬ್ಬ ಪೋಸ್ಟ್ಮನ್ ಇರ್ತಾನೆ, ಚೈನಾ ದೇಶದ ಕಥೆ. ಈ ನಮ್ಮ ಮಲೆನಾಡಿನ ಹಾಗೇನೆ ಗುಡ್ಡ ದಾಟಿದ್ರೆ ಒಂದು ಹಳ್ಳಿ, ಅಲ್ಲಿ ಒಂದು ಮನೆ, 4 ಗುಡ್ಡ ದಾಟಿದ್ರೆ ಮತ್ತೊಂದು ಹಳ್ಳಿ, ಒಂದು ನದಿ ದಾಟಿದ್ರೆ ಒಂದು ಹಳ್ಳಿ. ಹೀಗೆ ಒಂದು ಪೋಸ್ಟ್ಮನ್ನಿಗೆ ಒಂದು ರೌಂಡ್ ಮುಗಿಸ್ಲಿಕ್ಕೆ 15 ದಿವಸ ಬೇಕಾಗ್ತದೆ. ರಾಜಶೇಖರ್ ಮಾಡ್ತಾ ಇರುವಂತಹ ಈ ಒಂದು ಕೆಲಸ ಪ್ರತಿ ವರ್ಷ ಅತ್ಯುತ್ತಮ ಒಂದು ಸಾಹಿತ್ಯ ಪ್ರಕಾರವನ್ನು ಆರಿಸಿಕೊಂಡು ಅದನ್ನ ಯಾವ ರೀತಿಯ ಕಲ್ಮಶಗಳು ಮತ್ತು ಯಾವ ರೀತಿಯ ಅಪಸ್ವರಗಳು ಇಲ್ಲದಂತಹ ರೀತಿಯಲ್ಲಿ ಅದನ್ನು ಆಯ್ಕೆ ಮಾಡಿ ಅವರನ್ನು ಕಳಿಸ್ಕೊಂಡು ಅದರ ಬಗ್ಗೆ ಒಂದು ಪ್ರೀತಿಯಿಂದ ಒಂದು ಮಾತನ್ನು ಆಡಿಸೋದಿದೆಯಲ್ಲ, ಬಹುತೇಕ ಈ ಕಾಲಕ್ಕೆ ಬಹಳ ಅತ್ಯಂತ ಮೌಲ್ಯಯುತವಾದಂತಹ ಒಂದು ಸಂಘಟನೆ. ಆಮೇಲೆ ಚಿಂತಾಮಣಿ ನನ್ನ ಪ್ರೀತಿಯ ಗೆಳೆಯ, ನನ್ನ ತಮ್ಮ ಇದ್ದಾರೆ ಗೋಕರ್ಣದಲ್ಲಿ. ನಾವೆಲ್ಲ ಗೋಕರ್ಣ ಶಿವರಾತ್ರಿ ಜಾತ್ರೆಯಲ್ಲಿ ಒಟ್ಟಿಗೆ ಶರಬತ್ ಕೊಡೋದು. ನಮ್ಮ ಇಡೀ ಭಾರತದ ಕಂಪನಿ ಮಾಡಿ ಜಾತ್ರೆ ಉಂಟು ಅಂತಂದ್ರೆ ಬೇಗ ಗೋಕರ್ಣದಿಂದ ಹೊರಟ್ಬಿಡ್ತು. ಅದಕ್ಕಾಗಲೂ ನಮಗೆ ಸಿರ್ಸಿ ಬಗ್ಗೆ ಹೊಟ್ಟೆ ಕಿಚ್ಚು. ಹೀಗಾಗಿ ನಾವಿಬ್ರು ಒಟ್ಟಿಗೆ ಸಿರ್ಸಿ ಬಗ್ಗೆ ಹೊಟ್ಟೆ ಕಿಚ್ಚುಪಟ್ಟವರು. ಯಾವುದೊಂದು ನಾನು ಕೊಡ್ತಿದ್ದ ಹಾಗೆ ಯಾವುದೊಂದು ಶಿವರಾತ್ರಿ ಗಡಬಡಿನೋ ಅಥವಾ ಯಾವುದೋ ಒಂದು ಕಾರ್ತಿಕ್ ಹುಣ್ಣಿಮೆ ಗಡಬಡಿನೋ ಅವನೊಂದು ಪದ್ಯ ನನಗೆ ಓದಿ ತೋರಿಸಿದ್ದಾರೆ. ಬೀದಿಯಲ್ಲಿ, ರಥ ಬೀದಿಯಲ್ಲಿ ನಿಂತ್ಕೊಂಡು ಒಂದು ಪದ್ಯ ಓದಿ ತೋರಿಸಿದ್ದಾರೆ. ಫಸ್ಟ್ ಪದ್ಯ ಬಂದು ಆ ಕ್ಷಣ ಕೂಡ ನನಗೆ ಗೊತ್ತು, ನೆನಪಾಗ್ತಾ ಇತ್ತು. ಚಿಂತಾಮಣಿ ಅತ್ಯಂತ ಒಂಥರ ಅನ್ಸ್ಪಾಯಿಲ್ಡ್, ಒಂದು ಶುದ್ಧವಾದ ಒಂದು ಮನಸ್ಸು. ಯಾವ ರೀತಿಯ ಹಾಗೆ ನಮ್ಮಂತ ಎಂಥವ್ರಿಗೆ ಎಷ್ಟೇ ಶುದ್ಧ ಆದರೂ ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ಏನೋ ನಿಂತ್ಕೊಂಡಿರ್ತದೆ. ಆದರೆ ಅಂಥದ್ದು ಏನೂ ಇಲ್ಲದಂಥ ಒಂದು ಶುದ್ಧವಾದ ಮನಸ್ಸಿನ ಒಬ್ಬ ವ್ಯಕ್ತಿ. ಫಿಸಿಕ್ಸ್ ಓದಿದ್ದವನು. ಸಾಮಾನ್ಯವಾಗಿ ಫಿಸಿಕ್ಸ್ ಓದೋರಿಗೆ ಮೆಟಾಫಿಸಿಕಲ್ ಪರ್ಸೂಟ್ ಸಿಗ್ತದೆ ಅಂತ ಎಲ್ಲರೂ ಹೇಳ್ತಾರೆ, ಗೊತ್ತಿಲ್ಲ. ಡಾಕ್ಟರ್ ರಾಜಾರಾಮಣ್ಣ ಅವರಿಗೆ ಪಿಯಾನೋ ಇಂಟ್ರೆಸ್ಟ್ ಉಂಟು. ಯಾರೋ ಶ್ರೀನಿವಾಸನ್ ಅಂತ ಅವರು ಭೇಟಿಯಾಗಿದೆ ಇತ್ತೀಚೆಗೆ. ಅವರು ಅಣುಶಕ್ತಿಗೆ ಬಹಳ ಅಧ್ವಾನ ಮಾಡಿದ್ದಾರೆ. ಆದರೆ ಮನಸ್ಸಿನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅಂದರೆ ಫಿಸಿಕ್ಸ್ನ ಹಿಂದೆ ಹೋದವರು ಮೆಟಾಫಿಸಿಕ್ಸ್ ಕೂಡ ಹಿಂದೆ ಹೋಗ್ತಾರೆ ಅಂತ ಎಲ್ಲೋ ಒಂದು ಓದಿದೆ. ಬಹುಶಃ ಈಗ ನಾನು ನೆನಪಾಯ್ತು, ಅವನು ಫಿಸಿಕ್ಸ್ ಓದಿದ್ನಲ್ವ ಅಂತ. ಆಮೇಲೆ ಅವನಿಗೆ ಪಾಪ ಪರೀಕ್ಷೆಗಳಲ್ಲಿ ಬಹಳ ಕಷ್ಟ ಆಗಿತ್ತು, ಟೈಫಾಯ್ಡ್ ಎಲ್ಲ ಆಗಿತ್ತು. ಹೀಗಾಗಿ 1 ವರ್ಷ ಆರಾಮ ಮಾಡ್ಕೊಂಡು ಅದಕ್ಕೆ ವೀರಶ್ರೀಧರ್ ಪ್ರಶಸ್ತಿ ಬಂದಿರೋದು ನನಗೆ ಬಹಳ ಉಚಿತ ಮತ್ತು ಬಹಳ ಸಮಯೋಚಿತ ಅಂತ ಅನಿಸ್ತದೆ. ಯಾಕೆ ಅವ್ನು ಹೇಳಿದ ಹಾಗೆ ಕಾವ್ಯ ಅಂದ್ರೆ ಇವತ್ತು ಏನು, ಕಾವ್ಯ ಅಂದ್ರೆ ಏನು, ಹನಿಗವನವೇ ಕಾವ್ಯವೋ, ನಲ್ಲೇ ನೀನಿಲ್ಲೇ ನಾನಲ್ಲೇ ಒಂದು ಚಿತ್ರ ಸಂಧಿ ಪ್ರಿಂಟ್ ಆಗಿಬಿಡ್ತದೆ. ತಪ್ಪದಲ್ಲಿ 3 ಸಲ ಪ್ರಿಂಟ್ ಆಗ್ತದೆ ಒಂದೇ ಹನಿಗವ. ನಾನು ಅವ್ರಿಗೆ ಹೇಳಿದೆ, ಯಾಕೆ ಹೀಗೆ ಅದೇನ್ರಿ ಒಂದು ವಿಶೇಷ ಆಗಿದಾಗ ನನ್ನ ಹೆಸರು 5 ಸಲ ಬಂದದ್ದು ನೋಡ್ರಿ ಅಂತ ನಾವು ಹೇಗೆ. ಅಥವಾ ಅವನು ಹೇಳಿದಾಗ ಈ ಚನ್ನಪಟ್ಟಣ ಬಜಾರ್ನೊಳಗಿನ ಚಟುವಟಿಕೆಗೆ ಮತ್ತು ಇದಕ್ಕೆ ಸಂಬಂಧ ಇದೆಯೋ ಇಲ್ಲೋ ಹೇಗೆ ಅಂತ ಒಂದು ನನಗೆ ಅದರಲ್ಲಿ ಏನು ಅನಿಸ್ತಾ ಇದೆ ಅಂತಂದ್ರೆ, ಅವಳ ಕವಿತೆ ಈಗ ಗೀತಾಬಾಯಿ ದೋಸೆ ತಂದಿಟ್ಲು. ಆ ಕಾಲಪುರುಷ ಗೀತಾಬಾಯಿಯನ್ನು ತಿಂದುಬಿಟ್ಟ, ಆಮ್ಲೆಟ್ ಅನ್ನು ತಿಂದುಬಿಟ್ಟ. ನೀವು ಕೇಳಿದ್ರೆ ಆ ಕವಿತೆ, ಅದು ಚನ್ನಪಟ್ಟಣ ಬಜಾರದ ಕವಿತೆ. ಬಹುಶಃ ಅದು ಚನ್ನಪಟ್ಟಣ ಬಜಾರು, ಅದು ಕ್ರಿಕೆಟ್ ಅದಕ್ಕೆ ಇಷ್ಟ, ಅದಕ್ಕೆ ಗೌಡರಿಗೆಲ್ಲ ನಾಟಕ ಇಷ್ಟ, ಅಥವಾ ಉಪೇಂದ್ರನ ರಕ್ತ ಕಣ್ಣೀರು ಇಷ್ಟ. ಇದು ಯಾವಾಗಲೂ ಇರುತ್ತೆ. ನಾವು ಅದು ಇವತ್ತಾಯ್ತು ಅಂತ ತಿಳ್ಕೋಬೇಕಾಗಿಲ್ಲ. ಈಗ ವ್ಯಾವಹಾರಿಕತೆ, ಹಣದ ಹುಚ್ಚು, ಅಥವಾ ಒಂದು ಮನುಷ್ಯನ ಲೌಕಿಕತೆ, ಇದೆಲ್ಲ ಅಮ್ಮನ ಕಾಲದಲ್ಲೂ ಇತ್ತು, ಅದು ಬೇರೆ ರೀತಿಯಲ್ಲಿ ಇತ್ತು ಅಷ್ಟೇ. ಅಥವಾ ಅಡಿಗರ ಕಾಲದಲ್ಲಿ ಇತ್ತು, ಬೇರೆ ರೀತಿಯಲ್ಲಿ ಇತ್ತು. ನಮ್ಮ ಕಾಲದಲ್ಲೂ ಇದೆ, ಅದು ಬೇರೆ ರೀತಿಯಲ್ಲಿ ಇದೆ. ಮತ್ತು ಮಾಧ್ಯಮಗಳು ತುಂಬಾ ಬಲವಾಗಿರೋದ್ರಿಂದ ಅವುಗಳು ನಮಗೆ ಸಿಗ್ನಲ್ಗಳನ್ನು ಕೊಡುವಂತಹ ರೀತಿಗಳು ಬೇರೆ ಬೇರೆ ಆಗಿದೆ. ಆದರೆ ಕವಿಯ ಜಗತ್ತು ಇವತ್ತು ಹೆಚ್ಚು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಾನು ಅನ್ಕೊಂಡು. ಮನುಷ್ಯ ಇದನ್ನಲ್ಲ, ಅವನೊಂದು ಅದ್ಭುತವಾದಂತಹ ಮಿಶ್ರ ರೂಪಕ, ಮಿಕ್ಸ್ಡ್ ಮೆಟಫರ್. ಅವನು ಪರೀಕ್ಷೆ ಬಂದ್ಕೊಳ್ಳೋದು ಏನು ನೆನಪಾಗ್ತದೆ. ಆಮೇಲೆ ಬಹಳ ಕನ್ಫ್ಯೂಷನ್. ಅದು ಇವತ್ತಿನ ಮದುವೆನ ಮಂಟಪಕ್ಕೆ ಹೋಗಿ, ಇವತ್ತಿನ ಮದುವೆ ಮಂಟಪದಷ್ಟು ಅದ್ಭುತವಾದಂಥ ರಮ್ಯ ನಾಟಕ ಅಥವಾ ಏನೋ ಒಂದು ಬ್ಲ್ಯಾಕ್ ಹ್ಯೂಮರ್ ಇರುವಂತಹ ಒಂದು ನಾಟಕ ಬೇರೆ ಇಲ್ಲ. ಅದ್ರ ಬಗ್ಗೆ ಗೀತಾ ವಸಂತ್ ಬಹಳ ಒಳ್ಳೆಯ ಕಥೆನೇ ಬರೆದಿದ್ದಾರೆ, ನನಗೆ ನೆನಪಿದೆ. ಆಮೇಲೆ ತಂದೆ ಮಕ್ಕಳ ಸಂಬಂಧ, ಇದು ಏನಾಗಿದೆ ಈಗ? ಸಂಬಂಧ ಅಂದ್ರೆ ಏನು?
ಆಮೇಲೆ ಅದೇನ ಅಂದ್ರೆ ಈ ಎಲ್ಲಾ ಕಾಲಕ್ಕೂ ಅವಸ್ಥಾಂತರಗೊಂಡಂತ ಪ್ರಾಬ್ಲಮ್ಗಳಲ್ಲಿ ನಾವಿದ್ದೇವೆ. ಅಂದ್ರೆ ಇವತ್ತಿಗೆ ವಿಶೇಷವಾದದ್ದು ಅಂತಲ್ಲ. ಅದು ಏನಾಗಿದೆ ಅಂತಂದ್ರೆ ಕವಿ ಎನ್ನುವನು ನಾನು ಸ್ವಲ್ಪ ಬೇರೆ ಅಂತ ಒಂದು ಪ್ರಿವಿಲೇಜ್ ಪೊಸಿಷನ್ ಅಲ್ಲಿ ಇದ್ದಾಗ ಇವೆಲ್ಲ ಪ್ರಾಬ್ಲಮ್ ಆಗಿ ಕಾಣ್ಬೋದು. ಅಂದ್ರೆ ನಾನು ಒಂದು ಸ್ವಲ್ಪ ಸೌಕರ್ಯ ಇರುವಂತಹ ಜಾಗದಲ್ಲಿ ಇದ್ದೇನೆ, ನಾನು ಇದನ್ನೆಲ್ಲ ಪರಿಭಾವಿಸಿ ಒಂದೇನನ್ನು ಸೃಷ್ಟಿಸ್ತೇನೆ ಮತ್ತು ಅಲ್ಲಿಂದ ನನಗೇನೋ ಸಿಗ್ನಲ್ ಸಿಗ್ತದೆ. ಅದನ್ನು ಬಿಟ್ಬಿಟ್ಟು ತನ್ನ ಒಂದು ಪ್ರಿವಿಲೇಜ್ ಪೊಸಿಷನ್ ಕವಿ ಬಿಡೋ ತಯಾರಿದ್ರೆ ಬಹುಶಃ ದೇರ್ ಇಸ್ ನೋ ಪ್ರಾಬ್ಲಮ್. ಮತ್ತು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಕಾಲ ಇದು. ಅಂದ್ರೆ ಉಪಗ್ರಹ ಹಾರಿಸೋರು ಕೂಡ ರಾಹುಕಾಲ ಗುಳಿಕಾಲ ನೋಡಿ ಹಾರಿಸ್ತಾರೆ ಅಂತ ಒಂದು ವೈರುಧ್ಯಗಳು ನಮ್ಮ ಕಣ್ಣಿಗೆ. ಬಸ್ಸಲ್ಲಿ ಮನೆ ಹೋಗಿ ಮಾತಾಡ್ತಾರೆ ತುಂಬಾ. ಈ ರಾಜಮಾರ್ಗ ನಂಗೆ ಯಾಕೆ ರಾಜಹಂಸ ಬಸ್ ನೆನಪಾಗ್ತಿತ್ತು. ಚಿಂತಾಮಣಿ ರಾಜಹಂಸ ಬಸ್ ಕೂತ್ಕೊಂಡು ಎಲ್ಲ ಹೋಗ್ತಾ ಇದ್ದಾರೆ. ಈ ರೀತಿಯ ಕಾಲದ ಒಂದು ಅದೇನಿದೆ ಆಯ್ಕೆ ಸಂಕಟ ಅನ್ಬೋದು ಅಥವಾ ಮೌಲ್ಯಗಳ ಸಂಘರ್ಷ ಅನ್ಬೋದು, ಅದು ಅಷ್ಟೇ ಕಾಂಪ್ಲಿಕೇಟೆಡ್ ಆಗಿಲ್ಲ. ಬಿಕಾಸ್ ನಾವೆಲ್ಲರೂ ಒಂಥರ ಸೂಪರ್ಫಿಷಿಯಲ್ ಲೆವೆಲಲ್ಲಿ ಅಥವಾ ಒಂಥರ ಒಂದು ಆಳವಾಗಿ ಜಿಜ್ಞಾಸೆಗೆ ಹೋಗದ ಲೆವೆಲ್ನಲ್ಲಿ ಬರ್ತಾ ಇರ್ತೀವಿ. ಸ್ವಲ್ಪ ಹಿಂಗೆ ಮಾಡಿ ಈ ಕಡೆ ಬರ್ಬೋದು, ಸ್ವಲ್ಪ ಹಿಂಗೆ ಮಾಡಿ ಆ ಕಡೆ ಹೋಗ್ಬೋದು. ಹೊರತು ಅತ್ಯಂತ ಈಗ ಯಾಕಂದ್ರೆ ಈ ವಿಚಾರದ ಬಗ್ಗೆ ನಾನು ಮೊದಲಿಂದಲೂ ಒಂಥರ ಹೆದರಿಕೆ, ಎಲರ್ಜಿ ಎಲ್ಲ ಉಂಟು. ಯಾಕಂದ್ರೆ ನನ್ನ ಪ್ರಕಾರ ಕಾವ್ಯದ ರಚನೆಯೇ ಅನುಭಾವಿಕವಾದ ಚಟುವಟಿಕೆ. ಒಂದು ಪದ್ಯ ಬರೆದಾಗಲೇ ಅದು ಅನುಭವವನ್ನು ಅನುಭವಕ್ಕೆ ಇರಿಸುವಂತ ಒಂದು ಸಣ್ಣ ಪ್ರಯತ್ನ. ಬಹುಶಃ ಈ ಜರ್ನಿಯಲ್ಲಿ ಬೇರೆ ಬೇರೆ ಲೆವೆಲ್ ಇರ್ಬೋದು, ಮತ್ತೊಂದು ಲೆವೆಲ್ ಮತ್ತೊಂದು ಲೆವೆಲ್ಗೆ ಹೋಗ್ಬೋದು ಅಷ್ಟೇ. ಹೊರತು ಅನುಭವ ಕಾವ್ಯ ಅಂತಲೇ ಬೇರೆ ಈ ನೋಡೋದು ನನಗೆ ಯಾಕೋ ಮೊದಲಿಂದಲೂ ಒಂದು ಅದರ ಬಗ್ಗೆ ಒಂದು ಇದು. ಅದು ಯಾಕಂದ್ರೆ ಅನುಭವ ಅಂದಾಗ ಸ್ವಲ್ಪ ಕಷ್ಟ. ಅದು ಅಂದ್ರೆ ಅಲ್ಲಿ ಈ ಗ್ಲೀಟ್ ಮಾಲು ನಕಲಿ ಮಾಲು ಬಹಳ ಈಸಿಲಿ ಬಂದ್ಬಿಡ್ಬೋದು. ಆಮೇಲೆ ಅದು ಹೇಳೋದು ಕಷ್ಟ. ಯಾಕಂದ್ರೆ ಕನ್ನಡದಲ್ಲಿ ಅಂತ ಕವಿತೆಗಳು ತುಂಬಾ ಬರ್ತಾ ಇದೆ. ಅಲ್ಲವ ಬರ್ಬೋದು, ಒಂದು ಕೊಟೇಶನ್ ಹಾಕ್ಬಿಟ್ರೆ ಆಗೋಯ್ತು ಮೇಲೆ. ಆಮೇಲೆ ಅದೇನೋ ಬೆಳಗು ನೋಡ ಅಂತ ಹೇಳ್ಬಿಟ್ರೆ ಆಗೋದು. ಹೀಗಾಗಿ ಈ ಅನುಭವ ಅನ್ನೋದು ಅದು ಬಹಳ ತುಂಬಾ ಕಷ್ಟಕರವಾದಂತಹ ಒಂದು. ಅಂದ್ರೆ ಅದು ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರು ಕೂಡ ಅಲ್ಲಿ ಮೋಸ ಆಗುವ ಸಾಧ್ಯತೆ ಇದೆ. ಅದಕ್ಕಾಗಿ ಒಬ್ಬ ಕವಿಯ ಪ್ರಾಮಾಣಿಕತೆಯೇ ಪರಮವಾದಂತಹ ಒಂದು ಪ್ರಮಾಣ. ಅದಕ್ಕೂ ಮಿಗಿಲಾದದ್ದು ಬೇರೆ ಇಲ್ಲ. ಹೀಗಾಗಿ ಅವ್ರು ಹೇಳಿಲ್ಲ ಒಂದು ಅನುಭಾವಿಕ ಒಂದು ನೆಲೆಗೆ ಹೋದಂತ ಚಿಂತಾಮಣಿ ಕಾವ್ಯದ ಬಗ್ಗೆ ಹೇಳುವಾಗ ನನಗೆ ಚಿಂತಾಮಣಿ ಹುಲಿಯ ಬಗ್ಗೆ ಬರೆದ ಪದ್ಯ, ಹುಲಿ ಮತ್ತು ಬೆಕ್ಕು, ಬಹಳ ಚಂದ ಪದ್ಯ. ಅದು ಹುಲಿ ಬೆಕ್ಕು ತರ ಕಾಣ್ತದೆ, ಬೆಕ್ಕು ಹುಲಿ ತರ ಕಾಣ್ತದೆ, ಕಾಡಿನಲ್ಲಿ ಹೋದ್ರೆ ಬೆಕ್ಕು ಸಿಗ್ತದೆ, ಅದು ಹುಲಿ ಇರ್ತದೆ, ಮನೆಗೆ ಬಂದ್ರೆ ಹುಲಿ ಇರ್ತದೆ, ಅದು ಬೆಕ್ಕು. ಆ ಒಂದು ಆಟ ಬಹಳ ಅದ್ಭುತವಾಗಿದೆ. ಅದೇ ರೀತಿ ಕನಸಿನಲ್ಲಿ ವಿಷ ತಿಂದಂತಹ ಒಂದು ಪದ್ಯ. ಕನಸಿನಲ್ಲಿ ಯಾರೋ ಒಂದು ಕೂಡ್ಸ್ಕೊಂಡು ನಮಗೆ ವಿಷ ತಿನ್ನಿಸ್ಬಿಡ್ತಾರೆ. ಬೆಳಗ್ಗೆ ಎಚ್ಚರಾದಲ್ಲಿ ನೆನಪಾಗ್ತದೆ, ನಾನು ವಿಷ ತಿಂದ್ಬಿಟ್ಟೆ ಎಂತ ಮಾಡುವುದು. ಇದು ಒಂದು ಪದ್ಯ ಇದೆ. ಆಮೇಲೆ ಗುಬ್ಬಕ್ಕಿ ಬೇಕು ಒಂದು ಪದ್ಯ ಇದೆ. ಗುಬ್ಬಕ್ಕಿ ಇಲ್ಲ, ಬೆಂಗಳೂರಲ್ಲಿ ಗುಬ್ಬಚ್ಚಿ ಕೂಡ ಇಲ್ಲ, ಅದು ಹೋಗ್ಬಿಟ್ಟಿದೆ. ಬೆಂಗಳೂರಿಗೆ ಒಂದು ಶಾಪ, ಗುಬ್ಬಕ್ಕಿನೇ ಇಲ್ಲ. ಆಗ ಏನು ಮಾಡ್ತಾರೆ, ಗುಬ್ಬಕ್ಕಿ ಇಲ್ಲ ಕೂಡ ಕೈಯಲ್ಲಿ ಬೆರಳಲ್ಲಿ ಮಗಳಿಗೆ ಇವಳಿಗೆ ದೀಪದ ಎದುರಿಗೆ ಗೋಡೆ ಮೇಲೆ ಗುಬ್ಬಕ್ಕಿ ನೆರಳು ಮಾಡಿ ತೋರಿಸ್ತಾರೆ, ಗೊಂಬೆ ಮಾಡಿ ತೋರಿಸ್ತಾರೆ. ಅದು ಒಂಥರ ತೆಪ್ಪಗಿದೆ ಅಂತ. ಸೊ ಈ ಪದ್ಯಗಳಿಗೆಲ್ಲ. ಆಮೇಲೆ ಗಂಗಾ ನದಿಯಿಂದ ಒಂದು ಕಲ್ಲು ತಂದು ಅದನ್ನು ಪೇಪರ್ ವೇಟ್ ಮಾಡಿ ಟೇಬಲ್ ಮೇಲೆ ಇಟ್ಕೊಳ್ತಾರೆ. ಇದು ಇವು ನನ್ನ ಪ್ರಕಾರ ಇದು ಬಹಳ ಅನುಭಾವಿಕವಾದಂತಹ ಕ್ಷಣಗಳೇ. ಹೊರತು ನಾನು ಆತ್ಮ ಪರಮಾತ್ಮ ದೇವರು ಅಂತ ಹೇಳಿದಾಗಲೇ ಅನುಭವ. ಹೊರತು ಒಂದು ಗಂಗಾ ನದಿಯಿಂದ ತಂದ ಕಲ್ಲು ಒಂದು ಪೇಪರ್ ವೇಟ್ ಆಗಿ ಕೂತಿದೆ, ಎಷ್ಟು ನದಿ ನೀರು ಇದರ ಮೇಲೆ ಹರಿದು ಹೋಗಿತ್ತೋ, ಅದು ಯಾರ್ಯಾವ ನದಿ ನೀರಿನ ಜೊತೆಗೆ ಮಾತಾಡಿತ್ತೋ, ಈಗ ಈ ನನ್ನ ಕಾಲದ ಮೇಲೆ ಕೂತಿದೆ. ಈ ತರ ನಮ್ಮೊಳಗೂ ಕೂಡ ಅದು ಬೆಳೀತಾ ಹೋಗೋ ರೀತಿ ಇದೆಯಲ್ಲ. ಬಹುಶಃ ಅದು ಒಂದು ನಿಜವಾದ ನನ್ನ ಪ್ರಕಾರ ಅಂದ್ರೆ ಚನ್ನಪಟ್ಟಣ ಬಜಾರದ ಜೊತೆಗೆ ಇಟ್ಟುಕೊಂಡು ಆಗುವಂತ ಅನುಭವವಾದಂತಹ ಕೆಲಸ. ಯಾಕಂದ್ರೆ ಅನುಭವ ಆಗಿದ್ದೆ ನಾನು ಅಂತಂದು ನಂಬ್ಕೊಂಡವನಲ್ಲ. ಚನ್ನಪಟ್ಟಣ ಬಜಾರ ಸಣ್ಣಿರ್ಬೇಕಾದ್ರೆ ಕ್ರಿಯೇಟ್ ಮಾಡಿ. ಈಗ ಶಿಖರ ಪಾಯಿಂಟ್ ಬಂದಾಗ ನಾನು ಮತ್ತೊಂದು ಪಾಯಿಂಟ್ ಹೇಳ್ಬಿಡ್ತೇನೆ. ಈ ಶಿಖರ ಅಂತ ಮಾತಾಡ್ತೇವೆ ನಾವು. ಯಾಕಂದ್ರೆ ಚಿಂತಾಮಣಿ ಕವಿದಲ್ಲಿ ಬರ್ತದೆ, ಶಿಖರಗಳು ತಮ್ಮ ಎತ್ತರವನ್ನು ಕಳ್ಕೊಂಡಿವೆ ಅಂತ ಹೇಳ್ತಾನೆ. ನಾನು ಇತ್ತೀಚೆಗೆ ಒಂದು ಫಾರ್ಮುಲಾ ಮಾಡ್ಕೊಂಡಿದ್ದೇನೆ, ಅದು ಬಹಳ ಈಸಿ ಇದೆ. ಶಿಖರ ಪ್ರತಿಭೆಗಳು ಮತ್ತು ಸಾಗರ ಪ್ರತಿಭೆಗಳು. ಇದನ್ನು ನಾನು ಈ ಚಿತ್ತಾರರ ಬಗ್ಗೆ ಒಂದು ಬರೀಬೇಕಿತ್ತು. ಆವಾಗ ನಾನು ಈ ಒಂದು ವರ್ಡ್ ಪಾಯಿಂಟ್ ಮಾಡಿ ನನಗೆ ಶಿಖರ ಪ್ರತಿಭೆ ಕೂಡಲೇ ಈ ಭವ, ದಿವ್ಯ ಇಂಥ ಕೃತಿಗಳು ಮಾಡ್ತಾರೆ. ಅಂದ್ರೆ ಮೆಚುರಿಟಿ, ಪಕ್ವತೆಯ ಒಂದು ಎತ್ತರದಲ್ಲಿದೆ. ಅಂದ್ರೆ ಆ ವ್ಯಕ್ತಿ ಒಂದು ಆತ್ಮಜ್ಞಾನದ ಮತ್ತು ವಿಶ್ವಜ್ಞಾನದ ಎಂಥ ಎತ್ತರದಲ್ಲಿರ್ತಾನೆ ಅಂತಂದ್ರೆ ಈ ಸೋ ಲೋನ್ಲಿ, ತುಂಬಾ ಏಕಾಕಿಯಾಗಿರ್ತಾನೆ.
ಅಷ್ಟೇ ಡಿಸ್ಟೆಂಟ್ ಆಗಿ ಎತ್ತಿದ್ದಾನೆ. ಈಗ ಅವನಿಗೆ ಎಲ್ಲದೂ ಕಾಣ್ತದೆ, ಆದರೂ ತುಂಬಾ ಲೋನ್ಲಿಯಾಗಿ ಕಾಣ್ತದೆ. ಇನ್ನೊಂದು ಸಾಧ್ಯತೆ ಏನು ಅಂತಂದ್ರೆ ನಾನು ಅದನ್ನು ಸಾಗರ ಪ್ರತಿಭೆ ಅಂತ, ಅಂದ್ರೆ ಈ ಸಮುದ್ರ ಈಗ ಒಂದು ಲೋಟ ನೀರು ಚೆಲ್ಲಿದ್ರೆ ಅದು ಎಷ್ಟೇ ಒಂದು ಲೋಟ ನೀರಾದರೂ ಕೂಡ ಚೆಲ್ಲಿದಾಗ ಅದು ಬದಲಿಸ್ಕೊಳ್ತದೆ. ಅದೇ ಸಾಗರ ಪ್ರತಿಭೆ ಕೃತಿಗಳು ಏನಾಗ್ತವೆ ತಮ್ಮ ಆತ್ಮಜ್ಞಾನದ ಒಂದು ಹೈಟನ್ನು ಕಡಿಮೆ ಮಾಡಿಕೊಂಡು ಅವು ಹಾರಿಜಾಂಟಲ್ ಆಗಿ ಅಂದ್ರೆ ವ್ಯಾಪಕವಾಗಿ ಅಂದ್ರೆ ಲಿಟ್ರಲ್ ಆಗಿ ಅನ್ನೋದು ಎಲ್ಲವನ್ನು ಅಂದ್ರೆ ಎಲ್ಲ ಜೀವ ಲೋಕವನ್ನು ಒಳಗೊಳ್ಳುವಂತಹ ಒಂದು ಕುಡಿತವನ್ನು ಹೊಂದಿರ್ತಾರೆ. ಅಂದ್ರೆ ಇದು ನಾನು ಸುಮ್ಮನೆ ಮಾತಾಡೋದ್ರೆ ನಾನು ಚಿತ್ತಾರದ ಪುರುಷೋತ್ತಮ ಅಂತ ಕೃತಿ, ಅದು ಈ ತರದ ಕೃತಿ. ಗಂಗವ್ವ ಗಂಗಾಮಾಯಿ ಸಾಗರ ಪ್ರತಿಭೆಯ ಕೃತಿ. ಹೀಗೆ ಅದನ್ನು ಹೇಳಿಕೆ ಒಂದ್ಸಲ ಸಣ್ಣ ಮಕ್ಕಳಿಗೆ ವರ್ಕ್ಶಾಪ್ ಹೇಳುವುದು ಅನುಕೂಲ ಆಗ್ತದೆ. ಅದಕ್ಕೆ ಅತ್ಯುತ್ತಮವಾದಂತಹ ಕಾವ್ಯ ಬಹುಶಃ ಇದೆರಡನ್ನೂ ಒಟ್ಟಿಗೆ ಸಾಧಿಸಬಹುದು. ಅಂದ್ರೆ ಅದು ಶಿಖರ ಪ್ರತಿಭೆ ಆಗಿದ್ದಾಗಲೂ ಕೂಡ ಸಾಗರದಂತೆ ಕೂಡ ಎಲ್ಲವನ್ನು ವ್ಯಾಪಿಸಿಕೊಳ್ಳುವಂಥದ್ದು, ಅಂದ್ರೆ ತನ್ನ ಒಂದು ಆತ್ಮಜ್ಞಾನದ ಎತ್ತರವನ್ನು ಕಡಿಮೆ ಮಾಡುವುದು. ಬಹುಶಃ ಈ ಚಿಂತಾಮಣಿಯ ಈ ರೀತಿಯ ಪದ್ಯಗಳು, ಇದರ ಪದ್ಯಗಳು ನನಗೆ ಇಷ್ಟವಾಗಿರುವ ಪದ್ಯಗಳಲ್ಲೆಲ್ಲ ಅವು ಸಾಂಸಾರಿಕವಾದ ಕೌಟುಂಬಿಕವಾದಂಥ ಅವರ ಹಿತವಾದ ನಾಟಕದ ಒಂದು ಪಾಠ ಪದ್ಯ ಇದೆ. ಪೂರ್ಣೊಬ್ಬ ಯಾವ ಪದ್ಯ ನಾಟಕದಲ್ಲಿ ಪಾಠ ಮಾಡ್ತಾನೆ. ಬೇಕಾದದ್ದು ಏನು ನಾನು ಜಾಸ್ತಿ ಮಾತಾಡೋದಿಲ್ಲ. ಈಗ ಬೇಕಾದದ್ದು ಏನು ಅಂತಂದ್ರೆ ನಮಗೀಗ ಕಲೆಕ್ಟಿವ್ ಗೋಲ್ನ ಟೈಮ್ ಹೋಗಿ we have gone to a stage or a age of individual goals. ಅಂದ್ರೆ ಸಾಮೂಹಿಕವಾದ ಒಂದು ಗುರಿ, ಸಾಮೂಹಿಕವಾದಂತಹ ಒಂದು ಆದರ್ಶ ಅದಿದ್ದಾಗ ಏನಾಗ್ತದೆ ಅಂದ್ರೆ ನಮ್ಮ ಇಂಡಿವಿಜುವಲ್ ಗುರಿಗಳು ಸ್ವಲ್ಪ ಮುಚ್ಕೊಂಡು ಕೂತಿರ್ತವೆ. ಅಂದ್ರೆ ಇದು ಸ್ವಲ್ಪ ಔಚಿತ್ಯ ಅಲ್ಲ, ಅದೇ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇದೆ, ನಾನು ಹಠ ಮಾಡಬಾರ್ದು, ಊರಲ್ಲಿ ಯಾರೋ ತೀರ್ಕೊಂಡಿದ್ದಾರೆ, ನಾವು ನಮ್ಮ ಮನೆ ಮುಂದೆ ತೋರಣ ಕಟ್ಟಬಾರ್ದು, ಈ ತರ. ಅಂದ್ರೆ ಒಂದು ಕಲೆಕ್ಟಿವ್ ಗೋಲು, ಅದರ ಕಾಂಟೆಕ್ಸ್ಟ್ ಅಲ್ಲಿ ಇಂಡಿವಿಜುವಲ್ ಗೋಲ್. ಈ ವ್ಯಾಕರಣ ಏನಿದೆಯಲ್ಲ ಇದು ಈಗ ಪೂರ್ತಿ ಎಲ್ಲ ಹೋಗುತ್ತೆ. ಈಗ ಕಲೆಕ್ಟಿವ್ ಗೋಲಿನ ಕಾನ್ಸೆಪ್ಟ್ ಇಲ್ಲ. ಆ ಕಲೆಕ್ಟಿವ್ ಗೋಲ್ ಬೇರೆ ಯಾವ್ಯಾವುದೋ ಫಾರ್ಮಲ್ ಬಂದಿದೆ. ನಮ್ಮ ದೇಶ ಪ್ರೇಮ, ನಮ್ಮ ಸ್ವಾತಂತ್ರ್ಯ, ಆ ಸ್ವಾತಂತ್ರ್ಯದ ವೇಳೆಯಲ್ಲಿ ಒಂದಿತ್ತು. ಮತ್ತೆ ಆ ಕರ್ನಾಟಕದ ಏಕೀಕರಣ ಅದಿತ್ತು. ಆ ಥರದ್ದು ಒಂದು ಏನಾದರೂ ಒಂದು ನಮ್ಮ ಸುತ್ತ ಈಗ ಭ್ರಷ್ಟಾಚಾರ ಇದೆ, ಭ್ರಷ್ಟಾಚಾರ ವಿರುದ್ಧದ ಹೋರಾಟ ಒಂದು ಕಲೆಕ್ಟಿವ್ ಗೋಲ್ ಆಗಬೇಕಿತ್ತು. ಪರಿಸರದ ಉಳಿವಿಗಾಗಿನ ಹೋರಾಟ ಎಲ್ಲರದ್ದು ಕಲೆಕ್ಟಿವ್ ಗೋಲ್ ಆಗಬೇಕಿತ್ತು. ಇಲ್ಲ, ನಮ್ಮ ಇಂಡಿವಿಜುವಲ್ ಗೋಲ್ಗಳು ಯಾವ ತರ ಆಗಿದ್ದಾವೆ ಅಂದ್ರೆ ಪರಿಸರವಾದಿಗಳು ಯಾರು ಇದ್ದಾರೆ ಅದು ಅವ್ರಿಗೆ ಸಂಬಂಧಪಟ್ಟದ್ದು, ಭ್ರಷ್ಟಾಚಾರ ವಿರೋಧ ಮಾಡೋದು ಅಪೋಸಿಷನ್ ಅವ್ರ ಕೆಲಸ, ಈ ತರ ಆಗ್ಬಿಟ್ಟು ತುಂಬಾ ಡೇಂಜರಸ್ ಆಗುತ್ತೆ. ಈ ಇಂಡಿವಿಜುವಲ್ ಗುರಿಗಳು, ಖಾಸಗಿ ಗುರಿಗಳ ಒಂದು ಪರ್ವರ್ಟ್ ಆದಂತಹ ವಿಕೃತವಾದಂತಹ ಒಂದು ಕಾಲದಲ್ಲಿ ಆಗಿದೆ. ಇಂಥಲ್ಲಿ ಕಾವ್ಯ ಯಾಕೆ ಮಹತ್ವದ್ದಾಗ್ತದೆ? ಯಾಕಂದ್ರೆ ಅದು ನಮ್ಮ ಕಲೆಕ್ಟಿವ್ ಇನ್ನರ್ ಲೈಫಿಗೆ ಸಂಬಂಧಪಟ್ಟದ್ದು. ಡಿ.ವಿ.ಜಿ ಅವರು ಬಹಳ ಚಂದ ಮಾಡಿ ಹೇಳ್ತಾರೆ. ನಾವು ಯಾವಾಗಲೂ ಬಹಳ ಕಾವ್ಯದ ಬಗ್ಗೆ ಒಂದು ಉದಾಹರಣೆ ಕೊಡಿ. ಕಲೆಕ್ಟಿವ್ ಸೊಸೈಟಿ, ಕಲೆಕ್ಟಿವ್ ಮೆಮರಿ, ಕಲೆಕ್ಟಿವ್ ಗೋಲ್ ಅಂದಾಗಿದೆ. ಈ ರೀತಿ ಮತ್ತೆ ಮತ್ತೆ ನಮ್ಮ ಮಕ್ಕಳಲ್ಲಿ ನಾವು ಹೊಸ ಈ ರೋಲ್ ಮಾಡೆಲ್ಗಳನ್ನು ತುಂಬಬೇಕಾಗಿದೆ. ಆ ರೋಲ್ ಮಾಡೆಲ್ಗಳೇ ಇಲ್ಲ ಈಗ ಮಕ್ಕಳಿಗೆ. ಕ್ರೈಮ್ ಡೈರಿ ನೋಡ್ತಾರೆ, ಕಸಿದೆಲ್ಲ ಹಾಕೋರು ಅಡ್ಡಿಲ್ಲ ಕಡೆ ರಾತ್ರಿ ತೆಗೆದು ನೋಡಿದ್ರೆ ಇವ ನಮ್ಮ ತಂದೆಯವ್ರ ಫೋಟೋಕ್ಕೆ ಇವೆಲ್ಲ ಇಮೇಜ್ಗಳ ಪ್ರಭಾವ. ಅಂದ್ರೆ ಬಿಂಬಗಳು, ನಾವು ಯಾವ ರೀತಿ ಬಿಂಬಗಳನ್ನ ಮಕ್ಕಳಿಗೆ ಕೊಡ್ತೇವೆ. ಇವನ್ನೇ ಮಕ್ಕಳ ಕತೆ ಇಲ್ಲೇ ಇದ್ದಾನೆ, ಮನೆಯೊಂದು ಬೈತಾರೆ. ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲೂ ದಾಯಾದಿಗಳ ಇರ್ತಿತ್ತು, ನಮ್ಮ ಮನೆಯಲ್ಲೂ ಹಣದ ಪ್ರಾಬ್ಲಮ್ ಇರ್ತಿತ್ತು, ಎಲ್ಲ ಇರ್ತಿತ್ತು. ಆದ್ರೆ ನಮ್ಮ ತಂದೆ ತಾಯಿ ಅದು ನಮ್ಮ ಎದುರಿಗೆ ಮಾತಾಡ್ತಿರ್ಲಿಲ್ಲ. ನಾವು ದುಡ್ಡದ ಮೇಲೋ ಬೇರೆ ಮೇಲೋ ಅಲ್ಲಿ ಆಟಾಡ್ಕೊಂಡಿರ್ತಿದ್ವಿ. ಎಲ್ಲ ಮನೆಯಲ್ಲೂ ಬಡತನ ಇತ್ತು, ಎಲ್ಲ ಪ್ರಾಬ್ಲಮ್ಗಳಿತ್ತು, ಎಲ್ಲ ಮನೆಯಲ್ಲೂ ದಾಯಾದಿಗಳ ಜಗಳ ಇರ್ತಿತ್ತು, ಎಲ್ಲ ಇರ್ತಿತ್ತು. ಆದ್ರೆ ಮಕ್ಕಳ ಕಿವಿಗೆ ಬಿಡ್ತಿತ್ತು. ಅದು ಈಗ ನಾವು ಯಾವ ಕಾಲದಲ್ಲಿ ಇದ್ದೇವೆ ಅಂತಂದ್ರೆ ಎಲ್ಲರೂ ಎಲ್ಲ ಸಮಸ್ಯೆಗಳನ್ನ ನಾವು ಮಕ್ಕಳ ಎದುರಿಗೆ ಮಾತಾಡ್ತೇವೆ. ಆ ಟಿವಿ ಏನೊಂದು ಕೂತಿದೆ, ಎಲ್ಲೋ ಹೋಗ್ತಾರೆ, ಎಂಬ ಆಗ್ತಾರೆ, ಅದೆಲ್ಲ ಮಾಡಬೇಡಿ, ಓದಿ ನೀವು. ನಮ್ಮಲ್ಲಿ ಇದ್ದಾರೆ, ಹೊಸದಾಗಿ ಕ್ರಿಯೇಟ್ ಮಾಡೋದು ಬೇಕಾಗಿಲ್ಲ. ಈಗ ನಾನು ಕುವೆಂಪು ಅವ್ರ ಕೃತಿ ನಾನು ಓದಿರ್ಲಿಲ್ಲ, ನಮಗೆ ಕೀರ್ತಿನಾಥ್ ಕೊಟ್ಕೊಟ್ಟಿರೋ ಸ್ವಲ್ಪ ದಾರಿ ತೋರಿಸ್ಬಿಟ್ಟಿದ್ರು. ಬೇರೆ ಬಿಟ್ಟು ಬೇರೆ ಕವಿ ಇಲ್ಲ, ಅದು ಉಪಯೋಗ ಇಲ್ಲ, ಅದು ಹಳಗನ್ನಡ ಕಾವ್ಯ, ಅದು ನಿರ್ಜನ ಕಾವ್ಯ ಕುವೆಂಪು ಅಂತ ಹೇಳ್ಬಿಟ್ಟಿದ್ರು ಒಂದು ಕಾಲದಲ್ಲಿ. ನಾವು ಅದನ್ನು ನಂಬಿಟ್ಟು ಅವ್ರು ಓದಿರ್ಲಿಲ್ಲ. ಈಗ ನಾವು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಕುವೆಂಪು ಅವ್ರನ್ನ ಓದ್ತಾ ಹೋಗ್ತೇವೆ. ಎಂಥ ಅದ್ಭುತವಾದಂತಹ ಒಂದು ಮನಸ್ಸಿದೆ ಅಲ್ಲಿ. ಮೈ ಜುಮ್ಮ ನನಗೆ ಬಹಳ ಇದಾಗುತ್ತೆ. ನನಗೆ ಎಷ್ಟು ಕುಚ್ಚಿನ ಆಗ್ಬಿಟ್ಟೆ ನಾನು ಚಿಂತಾಮಣಿಗೆ, ಅವನ ಹಿರೇಗುತ್ತಿಗೆ, ಅವನ ಗೋಕರ್ಣಕ್ಕೆ ಮತ್ತು ಅವನ ತಂದೆ ತಾಯಿಗಳು ವಾಚ್ ಕಾಕ ಬಂದಿಲ್ಲ, ಅವನ ತಾಯಿ ಬಹಳ ಪ್ರೀತಿಯ ಬಾಲಕರು, ಬಹಳ ಪ್ರೀತಿಯಿಂದ ಅವನು ಬೆಳೆಸಿದ್ದಾರೆ. ಆ ಮೌಲ್ಯಗಳನ್ನ ಅದೇ ಪ್ರೀತಿಯಿಂದ ಅವನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾನೆ. ಅವನಿಗೆ ಅಭಿನಂದನೆ ಹೇಳಿ
ಮತ್ತು ಈ ಪ್ರೀತಿಯ ಒಂದು ವಿಶಾಲವಾದ ರೂಪಕದಂತಿರುವಂತಹ ಶ್ರೀಧರ್ ಕುಟುಂಬಕ್ಕೆ ಕೂಡ ನನ್ನ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಪ್ರೀತಿಯ ಶಿರಸಿಗೆ ಅಭಿನಂದಿಸಿ ನಮ್ಮ ಇಬ್ಬರು ಗುರು ಶಿಷ್ಯರು ವಯಸ್ಸಿನಲ್ಲಿಯೇ ಸಾಕ್ಷರತೆಯ ಕುರಿತ ಅವರ ಎಂಬ್ಲಮ್ಗಾಗಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. MFA ಪದವಿ ಗಳಿಸಿದ್ದಾರೆ. ಮೈಸೂರಿನಲ್ಲಿ ಓದೋರು ಸದ್ಯ ಕುಂಟ BEd ಕಾಲೇಜಿನಲ್ಲಿ ಕಲಾ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ರವಿಯವರ ಸಾಂಪ್ರದಾಯಿಕ ಸಂಯೋಜನೆಯ ಚಿತ್ರಗಳು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನಲ್ಲಿ ಪ್ರದರ್ಶನಗೊಳ್ಳೋದಕ್ಕೆ ಆಯ್ಕೆಯಾಗಿವೆ. ಪರಿವೇಶದ ನಿರೂಪಣೆ ಈ ಕವನದಲ್ಲಿದೆ. ಕವನದ ಛಂದಸ್ಸು ಗ್ರಾಮ ಬದುಕಿನ ಉತ್ಸಾಹವನ್ನ ಅಭಿನಯಿಸಿ ತೋರಿಸುತ್ತದೆ. ಅಡಿಗರ ಭಾವತರಂಗ ಸಂಕಲನದ ಒಡತೋಟಿ ಕವನದಲ್ಲಿ ಕನ್ನಡ ಕಡಲ ಸೀಮೆಗೆ ಸಂವಾದಿಯಾದ ಕವನ ಸಹ ಹೊಂದಿದೆ. 3 ಭಿನ್ನವಾದಂತಹ ಪ್ಯಾರಾಗಳು ಈ ಕವನದಲ್ಲಿದೆ. ಹಾಗಾಗಿ ಈ 3 ಪ್ಯಾರಾಗಳಿಗೆ ಬೇರೆ ಬೇರೆಯಾದಂತಹ ಧ್ವನಿ ಸಂಯೋಜನೆಯನ್ನ ಇಲ್ಲಿ ಮಾಡೋದಕ್ಕೆ ನಾವು ಕಷ್ಟಪಟ್ಟಿದ್ದೇವೆ. ಈಗ ಈ ಕವನವನ್ನ ನೀವು ಕೇಳಿ ಮತ್ತು ನೋಡಿ. ಕನ್ನಡ ಕಡಲೇ
ತೇಜಸ್ವಿನಿ, ಸುಮನ್ ಬಳಗಂಡಿ, ಶ್ರೀದೇವಿ ಹೆಗಡೆ, ಸೌರಭ್ ಹೆಗಡೆ, ಶ್ರೀಧರ್ ಹೆಗಡೆ, ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಅಲ್ಲ ಅದಾಯ್ತು, ಜನ ನಮ್ಮ ಹತ್ರ ಹೇಳೋದು ಹಂಗೆ. 30 ರೂಪಾಯಿ ಕೊಡೋದ್ರೆ ನಿಮ್ಗೆ ಹೇಳ್ತಾನೆ ಇರಲಿಲ್ಲ, ಟೋಟಲ್ ಎಲ್ಲ ಮಾಡಿಸೋದು. ಸಾಹಿತ್ಯ ಪ್ರಶಸ್ತಿಯ ಅಧ್ಯಕ್ಷರಾದ ಡಾಕ್ಟರ್ ನಾರಾಯಣ ಭಟ್ರಿಂದ ಇಂದಿನ ಕಾರ್ಯಕ್ರಮದ ಅತಿಥಿಗಳಾಗಿರುವ ಮಾನ್ಯ ಶ್ರೀಧರ ಪ್ರಶಸ್ತಿ ಸ್ವೀಕರಿಸಿದರು. ಪ್ರೊಫೆಸರ್ ರಮೇಶ್ ಅವರು ಸ್ವೀಕರಿಸಬೇಕು ಅಂತ ಕೇಳಬೇಕು.